ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು TET 2022 ಪರೀಕ್ಷೆಗೆ ಅತಿ ಮಹತ್ವವಾದಂತಹ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಇದು 10ನೇ ತರಗತಿಯ ಭೂಗೋಳಶಾಸ್ತ್ರ. ಓಕೆ, ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಜೋಗ್ರಫಿ ಮೇಲೆ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಅದರಲ್ಲಿ ಸ್ಪೆಷಲಿ ನಮಗೆ 10ನೇ ತರಗತಿಯ ಒಂದು ಜೋಗ್ರಫಿ ತುಂಬ ಮಹತ್ವಪೂರ್ಣವಾಗಿದೆ. ಅದರಲ್ಲಿ ಪರಿಷ್ಕೃತ ಪಠ್ಯಕ್ರಮಕ್ಕೆ ಸಂಬಂಧಿಸಿರುವ ಹಾಗೆ ಮಹತ್ವಪೂರ್ಣವಾದಂತಹ ಹೊಸ ಟಾಪಿಕ್ಸ್ಗಳನ್ನು ಆ್ಯಡ್ ಮಾಡಲಾಗಿದೆ. ಒಂದೊಂದಾಗಿ ನಾವು ಎಲ್ಲ ಒಂದು ಅಧ್ಯಾಯಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಇದು ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 1 ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಓಕೆ, ಇದು ತರಗತಿ ಮೊದಲನೇದಾಗತ್ತೆ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರೋ ಹಾಗೆ. ಈ 10ನೇ ತರಗತಿಯ ಭೂಗೋಳಶಾಸ್ತ್ರ ಎಂಬ ಒಂದು ಸೀರೀಸಲ್ಲಿ ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಒಂದು ಕ್ಲಾಸಸ್ಗಳನ್ನು ಕವರ್ ಮಾಡಿಕೊಡ್ತೀನಿ. ಯಾಕಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪರೀಕ್ಷೆಗೆ. ಪ್ರತಿ ಸರಿಯೂ ಕೂಡ 15ರಿಂದ 20ವರೆಗಿನ ಪ್ರಶ್ನೆಗಳು ನಮಗೆ ಜೋಗ್ರಫಿ ಮೇಲೆ ಕೇಳಲಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಮಹತ್ವಪೂರ್ಣ ಆಗುತ್ತೆ ಈ ಟಾಪಿಕ್ಸ್ಗಳನ್ನು ಕವರ್ ಮಾಡೋದು. ಹಾಗಾದರೆ ನೋಡೋಣ ಮೊದಲನೇ ಅಧ್ಯಾಯದ ಪ್ರಶ್ನೋತ್ತರಗಳು. ಇವು ಪರಿಷ್ಕೃತ ಪಠ್ಯಕ್ರಮ 2022 ಅದರ ಒಂದು ನ್ಯೂ ಎಡಿಷನ್ ಇನ್ಫಾರ್ಮೇಷನ್ಸ್ಗಳು ಆಗಿವೆ. ಓಕೆ, ಹಾಗಾದರೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನನ್ನ ಒಂದು ಕೋರಿಕೆ ಆಸ್ಪಿರೆಂಟ್ಸ್ಗಳಿಗೆ. ಓಕೆ, ಹಾಗಾದರೆ ನೋಡೋಣ ಪ್ರಶ್ನೋತ್ತರಗಳು ಯಾವ ರೀತಿ ಇದೆ ಅಂತ. ಅಧ್ಯಾಯದ ಬ್ಯಾಕ್ ಸೈಡಲ್ಲಿ ಇರುವಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮಹತ್ವಪೂರ್ಣ ಆಗತ್ತೆ. ಎಲ್ಲ ಕ್ವಶನ್ ಆನ್ಸರ್ಗಳು ಪೂರ್ತಿಯಾಗಿ ನಮಗೆ ಲೆಸನ್ ಕವರ್ ಆಗೋಕೆ. ಓಕೆ, ಸ್ವಲ್ಪ ಗಮನವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. 1 ಟೈಮ್ 2 ಟೈಮ್ ರೀಡ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಎಲ್ಲವನ್ನು ಕೂಡ ಮೆಮೊರೈಸ್ ಮಾಡ್ಕೋಬಹುದು. ಓಕೆ, ಮೊದಲನೇ ಪ್ರಶ್ನೆ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ. ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಗೆ ಬಂದಿದೆ ಅಂತ ಇದೆ. ಯಾವ ನದಿ? ಸಿಂಧೂ ನದಿಯಿಂದ. ಇಂಡಸ್ ನದಿ ಅಂತ ಕರಿತಿದ್ರಲ್ವಾ, ಅದಕ್ಕೋಸ್ಕರ ಇಂಡಸ್ ನದಿಯಿಂದ ಇಂಡಿಯಾ ಎಂಬ ಒಂದು ಹೆಸರು ಬಂದಿದೆ. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ. ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಎಷ್ಟು ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ? 32,87,263 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಫ್ಯಾಕ್ಟ್ಸ್ ಇವು ನೆನ್ಪಿಟ್ಕೋರಿ. ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾಯ್ದು ಹೋಗುತ್ತದೆ. ಯಾವ ಅಕ್ಷಾಂಶ ಹಾಯ್ದು ಹೋಗಿದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ. ಓಕೆ, ಯಾವ ವೃತ್ತ? ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಹಾಯ್ದು ಹೋಗಿದೆ. ಮಹತ್ವಪೂರ್ಣವಾಗತ್ತೆ ಪ್ರತಿ ಪ್ರಶ್ನೆಯೂ ಕೂಡ. ನಿಮ್ಮ ಒಂದು ಹೊಸ ಪಠ್ಯಕ್ರಮ ಆಧಾರಿತ ಪ್ರಶ್ನೋತ್ತರಗಳು ಇವು. ಓಕೆ, ಭಾರತದ ದಕ್ಷಿಣ ತುದಿಯಲ್ಲಿರುವ ದೇಶ ಯಾವುದು? ಶ್ರೀಲಂಕಾ. ಭಾರತದ ದಕ್ಷಿಣ ತುದಿಯಲ್ಲಿರುವ ದೇಶ ಶ್ರೀಲಂಕಾ. ನೆಕ್ಸ್ಟ್ ನೋಡೋಣ. ಭಾರತವು ಹೊಂದಿರುವಂತಹ ಕರಾವಳಿಯ ಉದ್ದ ಎಷ್ಟು ಕಿಲೋಮೀಟರ್ ಆಗಿದೆ? 6,100 ಕಿಲೋಮೀಟರ್ ಉದ್ದವಾಗಿದೆ. ಓಕೆ, ಭಾರತ ಹೊಂದಿರುವಂತಹ ಮೇನ್ಲ್ಯಾಂಡ್ ಅದರ ಒಂದು ಕರಾವಳಿಯ ಉದ್ದ ಇದು. ಭಾರತದ ಭೂಸ್ವರೂಪವನ್ನು ಡ್ಯಾಶ್ ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 4 ಪ್ರಧಾನ ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆ, ಅವು ಯಾವ್ಯಾವು ನಾವು ಮುಂದೆ ಪ್ರಶ್ನೋತ್ತರಗಳಲ್ಲಿ ನೋಡ್ತಾ ಹೋಗೋಣ. ಒಟ್ಟು 4 ಪ್ರಧಾನ ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದು ಕರೆಯುವರು. ಏನೆಂದು ಕರೆಯುತ್ತಾರೆ ಮಹಾ ಹಿಮಾಲಯವನ್ನು? ಹಿಮಾದ್ರಿ. ಓಕೆ, ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಗ್ರೇಟರ್ ಹಿಮಾಲಯ ಅಂತ ಕರಿತೀವಲ್ವಾ, ಅದಕ್ಕೆ. ನೆಕ್ಸ್ಟ್ ನೋಡೋಣ. ಪ್ರಪಂಚದಲ್ಲಿಯೇ ಡ್ಯಾಶ್ ಅತ್ಯುನ್ನತ ಶಿಖರವಾಗಿದೆ. ಯಾವುದು? ಮೌಂಟ್ ಎವರೆಸ್ಟ್. ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ. ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ. ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವರು? ಸಹ್ಯಾದ್ರಿ ಎಂದು ಕರೆಯುವರು. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವರು? ಸಹ್ಯಾದ್ರಿ ಎಂದು ಕರೆಯುವರು. ಹಾಗಾದರೆ ಒಟ್ಟು 10 ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎಂಬ ಪ್ರಶ್ನೆಗಳಿದ್ದು ನೋಡ್ರಿ. ನಾನು ಆಲ್ರೆಡಿ ಜೋಗ್ರಫಿ 10th ಕ್ಲಾಸ್ ಜೋಗ್ರಫಿಯನ್ನು ಮಾಡಿದ್ದೀನಿ. ಆದರೆ ಅವು ಹಳೆ ಪಠ್ಯಕ್ರಮ ಆಧಾರಿತ ಆಗಿದ್ದು. ಓಕೆ, 2019 ಒಂದು ಪಠ್ಯಪುಸ್ತಕ ಆಧಾರಿತ ಆಗಿತ್ತು, ನ್ಯೂ ಎಡಿಷನ್ ಅಲ್ಲ. ನಮ್ಮ ಪರೀಕ್ಷೆಗೆ ನ್ಯೂ ಎಡಿಷನಲ್ಲಿ ಕ್ವಶನ್ ಬರ್ಬೋದಲ್ವಾ, ಹಾಗಾಗಿ ನಾನು ಹೊಸ ಪಠ್ಯಕ್ರಮ ಆಧಾರಿತವಾಗಿ ಫ್ರೆಶ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಿದ್ದೀನಿ ಜೋಗ್ರಫಿ ರಿಲೇಟೆಡ್. ಇದರಲ್ಲಿ ನಾನು ನಿಮಗೆ 9th ಕ್ಲಾಸ್ ಜೋಗ್ರಫಿ ಕವರ್ ಮಾಡಿಕೊಡ್ತೇನೆ. ಅದೇ ರೀತಿಯಾಗಿ 10th ಕ್ಲಾಸ್ ಇದ್ದು. ಓಕೆ, 8th ಕ್ಲಾಸ್ ಇದ್ದು ಆಲ್ಮೋಸ್ಟ್ 4 ಕ್ಲಾಸಸ್ಗಳು ಆಗಿದ್ದಾವೆ. ಲಾಸ್ಟ್ ಇನ್ನೂ 1 or 2 ಲೆಸನ್ಸ್ ಉಳಿದಿದ್ದಾವೆ. ಅವುಗಳನ್ನು
ಅವುಗಳನ್ನು ಕೂಡ ನಾನು 8th ಕ್ಲಾಸಿಂದು ಕೂಡ ಕಂಪ್ಲೀಟ್ ಮಾಡಿಕೊಡ್ತೀನಿ. ಓಕೆ, ಈ 3 ಕ್ಲಾಸಸ್ಗಳನ್ನು ನೀವು ಕವರ್ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಿಮಗೆ ಜೋಗ್ರಫಿಯಲ್ಲಿ 10ರಿಂದ 12 ಮಾರ್ಕ್ಸಿಗೆ ನೀವು ಆರಾಮಾಗಿ ಆನ್ಸರನ್ನು ಹಾಕ್ಬಹುದು. ಓಕೆ, ಅದಕ್ಕೋಸ್ಕರ ಓಕೆ, ಹಾಗಾದರೆ ನೋಡೋಣ ಪ್ರಶ್ನೋತ್ತರಗಳು ಯಾವ ರೀತಿ ಇದ್ದಾವೆ ಅಂತ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತ ಇದೆ. ಓಕೆ, ಇವುಗಳು ಕೂಡ ಆ ಒಂದು ಅಧ್ಯಾಯದ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಪ್ರಶ್ನೋತ್ತರಗಳು. ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ಓಕೆ, ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ? ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ? ಭಾರತವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳಾರ್ಧದಲ್ಲಿದೆ. ಓಕೆ, ಭಾರತವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳಾರ್ಧದಲ್ಲಿದೆ. ನೆನಪಿರಲಿ, ಇವೇ ಬೇಸಿಕ್ ಫ್ಯಾಕ್ಟ್ಸ್ ಮೇಲೆ ನಮಗೆ ಕ್ವಶನ್ ಕೇಳೋದು, ಹಾಗಾಗಿ ನೆನ್ಪಿಟ್ಕೋಬೇಕು. ಇದು ಏನು ಕೇಳಂಗಿಲ್ಲ ಬಿಡು ಅಂತ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕೆಲವೊಮ್ಮೆ ಸಿಂಪಲ್ ಆಗಿನೇ ಕ್ವಶನ್ ಬಂದ್ಬಿಡ್ತಾವೆ, ಅವಾಗ ನಾವು ಕನ್ಫ್ಯೂಷನ್ ಆಗ್ತೀವಿ. ಹಾಗಾಗಿ ಬೇಸಿಕ್ ನಮಗೆ ಕಂಪಲ್ಸರಿ ಗೊತ್ತಿರಬೇಕು. ಓಕೆ, ಭಾರತವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳಾರ್ಧದಲ್ಲಿದೆ. ಇದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ. ಭಾರತದ ಒಂದು ನಕ್ಷೆ ಗೊತ್ತಿರಬೇಕು ನಿಮಗೆ. ಭೂಪಟ ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ. ಓಕೆ, ಹಾಗಾದರೆ ನೋಡೋಣ ನೆಕ್ಸ್ಟ್ ಕ್ವಶನ್ಸ್ಗಳು. ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮ್ಯಾಪಲ್ಲಿ ನೋಡ್ರಿ, ಐಡಿಯಾ ಬರುತ್ತೆ ನಿಮಗೆ. ಓಕೆ, ಇಲ್ಲಿದೆ ನೋಡ್ರಿ ಮ್ಯಾಪು. ಇದನ್ನು ಅಧ್ಯಾಯದಲ್ಲಿ ಕೊಡಲಾಗಿತ್ತು, ಹಾಗಾಗಿ ಇಲ್ಲಿ ಆರ್ಕಿಟಿಕ್ ಗೊತ್ತಿದೆ ನಿಮಗೆ. ಇದು ಕಂಪ್ಲೀಟ್ ಆಗಿ ನಮಗೆ ಏಷ್ಯಾ ಖಂಡ. ಇಲ್ಲಿ ನೋಡ್ರಿ, ಇದು ಇಷ್ಟು ಕೂಡ ನಮಗೆ ಏಷ್ಯಾ ಖಂಡ. ಓಕೆ, ಏಷ್ಯಾ ಖಂಡದ ಭಾರತ ಎಲ್ಲಿದೆ? ಹಾಗಾದರೆ ದಕ್ಷಿಣ ಭಾಗದಲ್ಲಿದೆ. ಓಕೆ, ಇವೆಲ್ಲವೂ ಕೂಡ ಅಂದರೆ ನಮ್ಮ ಭಾರತ ಆಗಿರ್ಬೋದು, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಆಗಿರ್ಬೋದು, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ್, ಇವೆಲ್ಲವೂ ಕೂಡ ಏನಪ್ಪಾ ಅಂದರೆ ಏಷ್ಯಾ ಖಂಡ ದಕ್ಷಿಣದಲ್ಲಿ ಬರುವಂತಹ ರಾಷ್ಟ್ರಗಳು. ಮತ್ತು ಭಾರತ ಎಲ್ಲಿದೆ? ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ನೋಡ್ರಿ, ಇದು ಕಂಪ್ಲೀಟ್ ಆಗಿ ಭೂಮಿ ಇದೆ. ಓಕೆ, ಇದರಲ್ಲಿ ರೈಟ್ ಇದು ಭೂಮಧ್ಯ ರೇಖೆ 0 ಡಿಗ್ರಿ. ಓಕೆ, ಇದು ದಕ್ಷಿಣ ಗೋಳಾರ್ಧ, ಸೌತ್ ಅಂತ ಬರಿತೀನಿ. ಇದು ನಾರ್ತ್. ಓಕೆ, ಯಾವುದು? ಉತ್ತರ ಗೋಳಾರ್ಧ. ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಈ ಕಡೆ ಬಂದರೆ ಏನಾಗತ್ತಪ್ಪ ಅಂತಂದರೆ ನಮ್ಮ ಬಲ ಕೈಗಡೆ ಈಸ್ಟ್ ಬರುತ್ತೆ, ಎಡ ಕೈಗಡೆ ಯಾವುದು ಬರುತ್ತೆ? ವೆಸ್ಟ್ ಬರುತ್ತೆ. ಹಾಗಾಗಿ ಈ ಕಡೆ ಪಶ್ಚಿಮ ಆಯಿತು, ಈ ಕಡೆ ಪೂರ್ವ ಆಯಿತು. ಸೊ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಓಕೆ, ಮ್ಯಾಪಲ್ಲಿ ಒಂದ್ಸತಿ ನೀವು ಈ ರೀತಿಯಾಗಿ ನೋಡ್ಕೊಂಡ್ಬಿಟ್ರೆ ನೀವು ಯಾವತ್ತೂ ಕೂಡ ಮರೆಯೋದಿಲ್ಲ. ಓಕೆ, ಭಾರತವು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಮತ್ತೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವಂತಹ ಏನಾಗಿದೆ? ಪರ್ಯಾಯ ದ್ವೀಪ ಆಗಿದೆ. ಪರ್ಯಾಯ ದ್ವೀಪ ಹೇಗ್ರಿಯಪ್ಪ ಅಂತ ಕೇಳಿದರೆ, ಈ ಕಡೆ ಏನಿದೆ? ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳ ಕೊಲ್ಲಿ, ಮತ್ತು ಈ ಕಡೆ ಏನಿದೆಯಪ್ಪ ಅಂದರೆ ಹಿಂದೂ ಮಹಾಸಾಗರ ಇದೆ. ಸೊ ಇದು ಒಂದು ಪರ್ಯಾಯ ದ್ವೀಪ. 3 ಕಡೆ ನೀರಿನಿಂದ ಮತ್ತು 1 ಕಡೆ ಮೇಲ್ಗಡೆ ಭೂಭಾಗದಿಂದ ಆವರಿಸಿರುವಂತಹ ಒಂದು ಭೂಖಂಡ ನಮ್ಮ ಭಾರತ ದೇಶ ಆಗಿದೆ. ಓಕೆ, ಹಾಗಾದರೆ ನೋಡೋಣ ನೆಕ್ಸ್ಟ್ ಕ್ವಶನ್ಸ್ಗಳು. ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು? ಭಾರತದ ಭೂರಾಶಿಯ ದಕ್ಷಿಣದ ತುದಿ ಯಾವುದು? ನಿಕೋಬಾರ್ ದ್ವೀಪದ 6 ಡಿಗ್ರಿ 45 ಮಿನಿಟ್ ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಓಕೆ, ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು? 6 ಡಿಗ್ರಿ 45 ಮಿನಿಟ್ ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಓಕೆ, ಆಲ್ರೆಡಿ ಇದು TET 2020ರಲ್ಲಿ ಆಗಿರುವಂತಹ ಪ್ರಶ್ನೆ, ಹಾಗಾಗಿ ನೆನ್ಪಿಟ್ಕೋರಿ, ಮಹತ್ವಪೂರ್ಣ ಆಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ದಕ್ಷಿಣದ ಭಾಗದ ಭೂಶಿರದ ಹೆಸರೇನು ಅಂತ ಕೇಳಲಾಗಿದೆ. ತುದಿ ಕೇಳಿಲ್ಲ. ಓಕೆ, ಮೇಲ್ಗಡೆ ಇರುವಂತಹ ಕ್ವಶನ್ ನಂಬರ್ 3ಯಲ್ಲಿ ತುದಿ ಕೇಳಲಾಗಿತ್ತು. ಇದರಲ್ಲಿ ಭೂಶಿರದ ಹೆಸರನ್ನ ಕೇಳಲಾಗಿದೆ, ತುದಿಯನ್ನ ಕೇಳಿಲ್ಲ. ಯಾವುದಾಗತ್ತೆ? ಕನ್ಯಾಕುಮಾರಿ. ಭಾರತದ ದಕ್ಷಿಣ ಭಾಗದ ಭೂಶಿರದ ಹೆಸರು ಕನ್ಯಾಕುಮಾರಿ. ಓಕೆ, ನೆನ್ಪಿಟ್ಕೋರಿ. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ಮುಖ್ಯ ಅಕ್ಷಾಂಶ ಯಾವುದು? ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ಮುಖ್ಯ ಅಕ್ಷಾಂಶ ಯಾವುದು? ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿಯು ಹಾಯ್ದು ಹೋಗಿದೆ. ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಹಾಯ್ದು ಹೋಗಿದೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳು.
ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಮಹತ್ವಪೂರ್ಣ ಆಗತ್ತೆ, ಕ್ವಶನ್ ಆಗಬಹುದು, ನೆನ್ಪಿಟ್ಕೋರಿ. ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಇಂದಿರಾ ಪಾಯಿಂಟ್ ಏನು? ಭಾರತ ದೇಶದ ಅತ್ಯಂತ ದಕ್ಷಿಣದ ತುದಿ. ಓಕೆ, ಇದು ಯಾವ ದ್ವೀಪದಲ್ಲಿದೆ? ನಿಕೋಬಾರ್ ದ್ವೀಪ. ನೆನ್ಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ನಿಕೋಬಾರ್ ದ್ವೀಪದ 6:45 ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಓಕೆ, ನೆನ್ಪಿಟ್ಕೋರಿ, ಯಾವುದು? ಇಂದಿರಾ ಪಾಯಿಂಟ್. ಹಿಮಾಲಯದ ಪಾದ ಬೆಟ್ಟಗಳ ಮತ್ತೊಂದು ಹೆಸರು ಯಾವುದು? ಹಿಮಾಲಯದ ಪಾದ ಬೆಟ್ಟಗಳ ಮತ್ತೊಂದು ಹೆಸರು ಯಾವುದು? ಶಿವಾಲಿಕ್ ಶ್ರೇಣಿ. ಓಕೆ, ಅಥವಾ ಈ ರೀತಿನೂ ಕೇಳಬಹುದಲ್ವಾ ಕ್ವಶನು, ಶಿವಾಲಿಕ್ ಶ್ರೇಣಿ ಇದರ ಇನ್ನೊಂದು ಹೆಸರು ಯಾವುದು ಅಂತ. ಅವಾಗೇನಾಗತ್ತೆ? ಪಾದ ಬೆಟ್ಟಗಳು. ಓಕೆ, ಶಿವಾಲಿಕ್ ಶ್ರೇಣಿಗೆ ಈ ರೀತಿಯಾಗಿಯೂ ಕೂಡ ಕರೆಯಲಾಗುತ್ತದೆ. ಏನಂತ? ಪಾದ ಬೆಟ್ಟಗಳು. ಓಕೆ, ನೆನ್ಪಿಟ್ಕೋರಿ. ಇದು ಅತ್ಯಂತ ದಕ್ಷಿಣದಲ್ಲಿರುವ ಸರಣಿ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಯಾವುದು? ಶಿವಾಲಿಕ್ ಶ್ರೇಣಿ. ನೆನ್ಪಿಟ್ಕೋರಿ. ಹಿಮಾಲಯದ ಪಾದ ಬೆಟ್ಟಗಳು ಎಂದು ಸಹ ಕರೆಯುವರು. ಯಾವುದಕ್ಕೆ? ಶಿವಾಲಿಕ್ ಶ್ರೇಣಿಗಳಿಗೆ ಹಿಮಾಲಯದ ಪಾದ ಬೆಟ್ಟಗಳು ಎಂದು ಸಹ ಕರೆಯುವರು. ಪ್ರಶ್ನೆ 8. ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ? ಇತ್ತೀಚಿನ ಮೀನ್ಸ್ ಮಿಲಿಯನ್ ಗಟ್ಟಲೆ ವರ್ಷಗಳಾಗಿರ್ತವೆ. ಓಕೆ, ಭೂಗೋಳ ವಿಜ್ಞಾನದಲ್ಲಿ ಈ ರೀತಿಯಾಗಿ ಅಂದರೆ ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದಿನ ಒಂದು ವಿಷಯವನ್ನು ಕೂಡ ನಾವು ಇತ್ತೀಚೆಗೆ ಅಂತಲೂ ಹೇಳಬಹುದು. ಓಕೆ, ಹಾಗಾಗಿ ಶಿವಾಲಿಕ್ ಶ್ರೇಣಿ ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದುದು. ಯಾವುದು? ಶಿವಾಲಿಕ್ ಶ್ರೇಣಿ. ಇದು ಅತ್ಯಂತ ದಕ್ಷಿಣದಲ್ಲಿರುವ ಸರಣಿ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳು. ಹಿಮಾಲಯ ಪರ್ವತದಿಂದ ಆಗುವ ಪ್ರಯೋಜನಗಳು ಯಾವುವು? ಮಹತ್ವಪೂರ್ಣ ಆಗತ್ತೆ. ಈ ಬಾರಿ ಈ ಪ್ರಶ್ನೆ GPSTR ಅಲ್ಲಿಯೂ ಕೂಡ ಕೇಳಲಾಗಿತ್ತು, ಹಾಗಾಗಿ ನೆನ್ಪಿಟ್ಕೋರಿ, ಈ ಪ್ರಶ್ನೆ ಮಹತ್ವಪೂರ್ಣ ಆಗತ್ತೆ. ಹಿಮಾಲಯ ಪರ್ವತದಿಂದ ಆಗುವ ಪ್ರಯೋಜನಗಳು ಯಾವುವು? ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ. ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ. ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿಯನ್ನು ತಡೆಹಿಡಿಯುತ್ತವೆ. ನದಿಗಳ ಉಗಮ ಪ್ರದೇಶವಾಗಿವೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ. ಇದು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ. ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ. ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಹಾಗೂ ಪ್ರವಾಸೋದ್ಯಮಿ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾವುದು? ಹಿಮಾಲಯ ಪರ್ವತ ಸರಣಿಗಳು. ಇದಿಷ್ಟು ಕೂಡ ಮಹತ್ವಪೂರ್ಣವಾದಂತಹ ಪ್ರಯೋಜನಗಳು ಹಿಮಾಲಯ ಪರ್ವತಗಳಿಗೆ ಸಂಬಂಧಿಸಿರುವ ಹಾಗೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ 10. ಪರ್ಯಾಯ ಪ್ರಸ್ಥಭೂಮಿಯು ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ ಅಂತ ಇದೆ. ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು. ಅಲ್ಲದೆ ಭೂ ಇತಿಹಾಸದ ಪ್ರಕಾರ ಅತಿ ಪುರಾತನವಾಗಿದ್ದು. ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಭೂಖಂಡಗಳ ಆರಂಭದಲ್ಲಿದ್ದ ಗೋಂಡ್ವಾನ ಭೂರಾಶಿಯ ಒಂದು ಭಾಗವಾಗಿದೆ. ಓಕೆ, ಪರ್ಯಾಯ ಪ್ರಸ್ಥಭೂಮಿ ಗೋಂಡ್ವಾನ ಭೂರಾಶಿಯ ಒಂದು ಭಾಗವಾಗಿದೆ. ಯಾವುದು? ದಕ್ಷಿಣ ಭಾರತದ ಭೂಭಾಗ ಎಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ಪ್ರಸ್ಥಭೂಮಿಯು ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಚಾಚಿಕೊಂಡಿದೆ. ಯಾವುದು? ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಭಾರತ ದೇಶದ ದಕ್ಷಿಣ ಭಾಗ. ಇದರ ಒಟ್ಟು ಕ್ಷೇತ್ರ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್. ಇದು ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಹರಡಿದೆ. ಯಾವುದು? ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳವರೆಗೆ ಸುಮಾರು 1400 ಮೀಟರ್ಗಳಷ್ಟು ಹರಡಿಕೊಂಡಿದೆ. ಓಕೆ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಎಲ್ಲಪ್ಪ ಅಂತಂದರೆ ಜಾರ್ಖಂಡ್ನ ಒಂದು ರಾಜಮಹಲ್ ಬೆಟ್ಟಗಳು ಬರ್ತವೆ ಜಾರ್ಖಂಡ್ ರಾಜ್ಯದಲ್ಲಿ. ಅಲ್ಲಿನಿಂದ ಸುಮಾರು 1400 ಮೀಟರ್ವರೆಗೂ ಕೂಡ ಅಗಲವಾಗಿದೆ. ಯಾವುದು? ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭೂಸ್ವರೂಪ. ಈ ಪ್ರಸ್ಥಭೂಮಿಯು ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳನ್ನು ಇದು ಒಳಗೊಂಡಿದೆ. ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಇದೆಲ್ಲ ಮಾಹಿತಿಗಳು ನಮಗೆ ಪರ್ಯಾಯ ಪ್ರಸ್ಥಭೂಮಿಯ ವ್ಯಾಪ್ತಿಯನ್ನು ತಿಳಿಸಿಕೊಡುತ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 11. ಶಿವಾಲಿಕ್ ಶ್ರೇಣಿಯನ್ನು ಕುರಿತು ಬರೆಯಿರಿ ಅಂತ ಇದೆ. ನೋಡ್ತಾ ಹೋಗೋಣ ಶಿವಾಲಿಕ್ ಶ್ರೇಣಿ. ಓಕೆ, ಮೊದಲಿಗೆ ಮಹಾ ಹಿಮಾಲಯ,
ಆಮೇಲೆ ಯಾವುದು ಬರುತ್ತೆ, ಒಳ ಹಿಮಾಲಯ, ದೆನ್ ನಮಗೆ ಪಾದ ಭಾಗದ ಬೆಟ್ಟಗಳು ಅಂದರೆ ದಕ್ಷಿಣದ ಕಡೆ ಇರುವಂತಹ ಒಂದು ಭಾಗಕ್ಕೆ ನಾವು ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಭಾಗದ ಬೆಟ್ಟಗಳು ಇರ್ತೀವಿ, ಗೊತ್ತಿರಬೇಕು, ಮ್ಯಾಪಲ್ಲಿ ನೀವು ನೋಡ್ಕೋಬಹುದು. ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದದ್ದು. ಯಾವುದು, ಶಿವಾಲಿಕ್ ಶ್ರೇಣಿ. ಇದು ಅತ್ಯಂತ ದಕ್ಷಿಣದಲ್ಲಿರುವ ಸರಣಿ. ಓಕೆ, ಇದು ಯಾಕಂದರೆ ಗೊತ್ತಿದೆ ಅಲ್ವಾ, ಮೊದಲಿಗೆ ಮಹಾ ಹಿಮಾಲಯ, ಆಮೇಲೆ ಒಳ ಹಿಮಾಲಯ, ಇದು ಅತ್ಯಂತ ದಕ್ಷಿಣದಲ್ಲಿರುವಂತಹ ಸರಣಿ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಅಂದರೆ ಅತಿ ಕೆಳಗಿದೆ ಅಲ್ವಾ, ಅದಕ್ಕೋಸ್ಕರ ಪಾದ ಬೆಟ್ಟಗಳು ಎಂದು ಸಹ ಕರೆಯುವರು. ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಈ ಮೈದಾನಗಳನ್ನು ಡೂನ್ಸ್, ಧೂಳಾಗಿದೆ, ಡೂನ್ಸ್. ಓಕೆ, ಈ ಮೈದಾನಗಳನ್ನು ಡೂನ್ಸ್ ಎಂದು ಕರೆಯುವರು. ಫಾರ್ ಎಕ್ಸಾಂಪಲ್ ಡೆಹ್ರಾಡೂನ್, ಕೋಟಾ, ಪಾಟ್ಲಿ, ಚೌಕಂಬಾ, ಉದಾಂಪುರ್ ಮತ್ತು ಕೋಟ್ಲಾಗಳು ಇವು ಪ್ರಮುಖ ಡೂನ್ಸ್ಗಳಾಗಿದ್ದಾವೆ. ಡೂನ್ಸ್ ಮೀನ್ಸ್ ಸಮತಟ್ಟಾದ ಕಿರಿದಾದ ಮೈದಾನಗಳು. ಓಕೆ, ನೆನ್ಪಿಟ್ಕೋರಿ. ಒಂದು ಕಣಿವೆ ಪ್ರದೇಶದಲ್ಲಿ ಏನಾಗತ್ತಪ್ಪ ಅಂದರೆ ಸಮತಟ್ಟಾದ ಮೈದಾನಗಳಿಗೆ ಡೂನ್ಸ್ ಎಂದು ಕರೆಯುತ್ತಾರೆ. ಇವು ಪ್ರಮುಖವಾದಂತಹ ಎಕ್ಸಾಂಪಲ್ಸ್ಗಳು. ಓಕೆ, ಕೋಟ್ಲಾ, ಪಾಟ್ಲಿ, ಚೌಕಂಬಾ, ಉದಾಂಪುರ್ ಇವುಗಳು ಏನಾಗಿದ್ದಾವೆ ಅಂತ ಕೊಟ್ಟು ಪ್ರಶ್ನೆ ಬರಬಹುದು. ಹಾಗಾಗಿ ಇವುಗಳೇನಾಗಿದ್ದಾವೆ, ಡೂನ್ಸ್ಗಳು ಆಗಿದ್ದಾವೆ. ಓಕೆ, ನೆನ್ಪಿಟ್ಕೋರಿ. ಪ್ರಶ್ನೆ ಆಗ್ಬಹುದಲ್ವಾ, ಡೂನ್ಸ್ಗಳು ಎಲ್ಲಿ, ಈ ಕೆಳಗಿನವುಗಳಲ್ಲಿ ನಮಗೆ ಯಾವ ಭಾಗದಲ್ಲಿ ಡೂನ್ಸ್ಗಳು ಕಂಡು ಬರುತ್ತವೆ ಅಂತ ಪ್ರಶ್ನೆ ಕೇಳಬಹುದು. ಹಾಗಾಗಿ ನೆನ್ಪಿಟ್ಕೋರಿ, ಶಿವಾಲಿಕ್ ಶ್ರೇಣಿಗಳಲ್ಲಿ ಅಥವಾ ಹಿಮಾಲಯದ ಪಾದ ಭಾಗದ ಬೆಟ್ಟಗಳಲ್ಲಿ ನಮಗೆ ಡೂನ್ಸ್ಗಳು ಕಂಡುಬರುತ್ತವೆ. ಇವು ಸಮುದ್ರದಿಂದ 600ರಿಂದ 1500 ಮೀಟರ್ಗಳಷ್ಟು ಎತ್ತರವಾಗಿವೆ. ಯಾವುದು, ಡೂನ್ಸ್ಗಳು. ಓಕೆ, ನೆನ್ಪಿಟ್ಕೋರಿ. ಪ್ರಶ್ನೆ ಸಂಖ್ಯೆ 12, ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ? ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ? ಉತ್ತರ ಭಾರತದ ಮಹಾ ಮೈದಾನವನ್ನು ಸಟ್ಲೇಜ್ ಗಂಗಾ ಮೈದಾನವೆಂತಲೂ ಸಹ ಕರೆಯುವರು. ಉತ್ತರ ಭಾರತದ ಮಹಾ ಮೈದಾನವನ್ನು ಸಟ್ಲೇಜ್ ಗಂಗಾ ಮೈದಾನವೆಂತಲೂ ಕರೆಯುವರು. ಯಾಕಪ್ಪ ಅಂದರೆ ಈ ನದಿಗಳು ಏನಾಗಿದ್ದಾವೆ ಅಂದರೆ ಬೃಹತ್ ಆಕಾರದಲ್ಲಿ ಸಂಚಯನ ಒಂದು ಕಾರ್ಯವನ್ನು ನಿರ್ಮಿಸಿ ಫಲವತ್ತಾದಂತಹ ಒಂದು ಗಂಗಾ ಮೈದಾನವನ್ನು ನಿರ್ಮಿಸಿದೆ ಉತ್ತರ ಭಾರತದಲ್ಲಿ. ಹಾಗಾಗಿ ಇದನ್ನು ಉತ್ತರದ ಮಹಾ ಮೈದಾನ ಅಥವಾ ಸಂಚಯನ ಕಾರ್ಯ ಎಂದು ನಾವು ಕರೆಯುತ್ತೇವೆ. ಇದು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಹಾಗೂ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡುಬರುವುದು. ಯಾವುದು, ಸಟ್ಲೇಜ್ ಗಂಗಾ ಮೈದಾನ. ಓಕೆ, ಇಲ್ಲಿ ಮ್ಯಾಪ್ ಇದೆ ನೋಡ್ರಿ, ಈ ಮ್ಯಾಪ್ ಅಲ್ಲಿ ನೀವು ಕಾಣಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ಕೈಲಾಸ ಪರ್ವತ ಇದೆ. ಇವು ಪ್ರಮುಖವಾದಂಥ ಎಲ್ಲ ಏನಪ್ಪಾ ಅಂದ್ರೆ ಹಿಮಾಲಯದ ಒಂದು ಬೆಟ್ಟಗಳು ಇಲ್ಲಿದೆ ನೋಡ್ರಿ. ಇದು ಗಂಗಾ ನದಿ ಮೈದಾನ. ಓಕೆ, ಇದು ಗಂಗಾ ನದಿ ಮೈದಾನ. ಕಂಪ್ಲೀಟ್ ಆಗಿ ಇಷ್ಟು ಕೂಡ ಏನಂದ್ರೆ ಉತ್ತರದ ಮಹಾ ಮೈದಾನ ಅಂತ ಕರಿತೀವಿ. ಮೇಲ್ಗಡೆ ಏನಿದೆ, ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ, ದಕ್ಷಿಣದಲ್ಲಿ ಏನಿದೆ, ದಕ್ಷಿಣ ಪರ್ಯಾಯ ಪ್ರಸ್ಥಭೂಮಿ ಇದೆ. ಈ ಎರಡೂಗಳ ನಡುವೆ ಇರುವಂತಹ ಮೈದಾನವೇ ಗಂಗಾ ನದಿ ಮೈದಾನ. ಈ ರೀತಿಯಾಗಿ ಕೈಲಾಸ ಪರ್ವತಗಳಿಂದ ಉಗಮ ಹೊಂದಿ ಗಂಗಾ ನದಿ ಆಗಿರಬಹುದು, ಮತ್ತೆ ಈ ಕಡೆಯಿಂದ ಆಶಿ ಬರ್ತದೆ ಯಾವುದು, ಬ್ರಹ್ಮಪುತ್ರ ನದಿ. ಓಕೆ, ಬ್ರಹ್ಮಪುತ್ರ ನದಿ ಆಗಿರಬಹುದು. ಈ ಎಲ್ಲಾ ಪ್ರಮುಖ ನದಿಗಳು ಏನಾಗಿದಾವಪ್ಪ ಅಂತಂದ್ರೆ ಈ ಒಂದು ಮೈದಾನವನ್ನ ಸೃಷ್ಟಿ ಮಾಡಿದಾವೆ. ಓಕೆ, ಹಾಗಾದ್ರೆ ನೋಡೋಣ. ಓಕೆ, ಹಾಗಾದರೆ ಇದಕ್ಕೆ ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಇದು ವಿಸ್ತರಣೆ ಆಗಿದೆ. ಯಾವುದು, ಉತ್ತರದ ಮೈದಾನ. ನೋಡಿದ್ರಲ್ವಾ ಉತ್ತರದ ಮೈದಾನ ಎಲ್ಲಿ ಕಂಡು ಬರುತ್ತದೆ ಅಂತ. ಈ ಮೈದಾನವು ಪಶ್ಚಿಮದ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆವರೆಗೂ ವಿಸ್ತರಿಸಿದೆ. ಓಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿರುವ ಈ ಮೈದಾನವು 70ರಿಂದ 500 ಕಿಲೋಮೀಟರ್ ಅಗಲವಾಗಿದೆ. ಈ ಮೈದಾನವು ಬಹುತೇಕವಾಗಿ ಸಮತಟ್ಟವಾಗಿದೆ. ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿದೆ. ಓಕೆ, ಯಾವ ಮಣ್ಣಿನಿಂದ, ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿದೆ. ಓಕೆ, ನೆನ್ಪಿಟ್ಕೋರಿ. ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ. ಪಶ್ಚಿಮ ಘಟ್ಟಗಳು ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿಯ ಭೂಶಿರದವರೆಗೆ 1500 ಕಿಲೋಮೀಟರ್ ಉದ್ದವಾಗಿದೆ. ಯಾವುದು, ಪಶ್ಚಿಮ ಘಟ್ಟಗಳು. ಪೂರ್ವ ಘಟ್ಟಗಳು ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಪೂರ್ವ ಘಟ್ಟಗಳು ಹಬ್ಬಿವೆ. ಪಶ್ಚಿಮ ಘಟ್ಟಗಳು ನಿರಂತರ ಸರಣಿಗಳಾಗಿವೆ. ಪೂರ್ವ ಘಟ್ಟಗಳು ಅಲ್ಲಲ್ಲಿ ನದಿ ಮುಖಜ ಭೂಮಿಯನ್ನು ಸೃಷ್ಟಿಸಿವೆ. ಪಶ್ಚಿಮ ಘಟ್ಟಗಳು ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಪೂರ್ವ ಘಟ್ಟಗಳು ಬಳಿದಾದ ಇಳಿಜಾರಿನಿಂದ ಕೂಡಿದೆ. ಓಕೆ, ನೋಡೋಣ. ಪಶ್ಚಿಮ ಘಟ್ಟಗಳು ಜಲವಿದ್ಯುತ್ ತಯಾರಿಕೆಗೆ ಉಪಯುಕ್ತವಾದಂತಹ ನದಿಗಳನ್ನು ಹೊಂದಿದೆ.
ಪೂರ್ವ ಘಟ್ಟಗಳು ನದಿ ಮುಖಜ ಭೂಮಿಯನ್ನು ಮತ್ತು ಸಂಚಯನ ಮೈದಾನವನ್ನು ನಿರ್ಮಿಸುವಂತಹ ನದಿಗಳನ್ನು ಹೊಂದಿದೆ. ಪಶ್ಚಿಮ ಘಟ್ಟಗಳು ಎತ್ತರವಾಗಿದ್ದಾವೆ, ನಿರಂತರವಾಗಿದ್ದಾವೆ. ಪೂರ್ವ ಘಟ್ಟಗಳು ಎತ್ತರವಾಗಿಲ್ಲ ಮತ್ತು ನಿರಂತರವೂ ಕೂಡ ವಾಗಿಲ್ಲ. ಓಕೆ, ಹಾಗಾದರೆ ಪಶ್ಚಿಮ ಘಟ್ಟಗಳು ಏನಾಗಿದ್ದಾವೆ, ಪ್ರಮುಖವಾದಂತಹ ಒಂದು ವ್ಯತ್ಯಾಸಗಳು ನೆನ್ಪಿಟ್ಕೋರಿ. ಪಶ್ಚಿಮ ಘಟ್ಟಗಳು ಎತ್ತರವಾದಂತಹ ಪರ್ವತಗಳನ್ನು ಹೊಂದಿದ್ದಾವೆ, ಎತ್ತರವಾದಂತಹ ಶಿಖರಗಳನ್ನು ಹೊಂದಿದ್ದಾವೆ. ಆದರೆ ಪೂರ್ವ ಘಟ್ಟಗಳು ಅಷ್ಟೊಂದು ಎತ್ತರವಾಗಿಲ್ಲ. ಇದರಲ್ಲಿ ಏನಾಗಿದೆಯಪ್ಪ ಅಂತ ನದಿ ಮುಖಜ ಭೂಮಿಗಳು ಸೃಷ್ಟಿಯಾಗಿದ್ದಾವೆ. ಯಾಕಪ್ಪ ಅಂತಂದರೆ ಗೋದಾವರಿ ಆಗಿರ್ಬಹುದು, ಕೃಷ್ಣ ಆಗಿರ್ಬಹುದು, ಕಾವೇರಿ, ಈ ಪ್ರಮುಖ ನದಿಗಳು ಏನು ಮಾಡಿದಾವಪ್ಪ ಅಂದರೆ ನದಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾವೆ. ಎಲ್ಲಿ? ಪೂರ್ವ ಘಟ್ಟಗಳಲ್ಲಿ. ಹಾಗಾಗವಾದಂಥ ನಾವು ಮೈದಾನಗಳನ್ನು ಕಾಣಬಹುದು, ಸರೋವರಗಳನ್ನು ಕಾಣಬಹುದು. ಓಕೆ, ಹಾಗಾಗಿ ಆದರೆ ಪಶ್ಚಿಮ ಘಟ್ಟಗಳಲ್ಲಿ ಸರೋವರಗಳನ್ನು ಕಾಣಕ್ಕೆ ಬರುವುದಿಲ್ಲ. ಘಾಟಿ ಒಂದು ರಹದಾರಿಗಳನ್ನು ನಾವು ಪಶ್ಚಿಮ ಘಟ್ಟಗಳಲ್ಲಿ ಕಾಣಬಹುದು ಮತ್ತು ಅತಿ ಚಿಕ್ಕ ಚಿಕ್ಕ ನದಿಗಳನ್ನು ಕಾಣಬಹುದು ನಾವು ಪಶ್ಚಿಮ ಘಟ್ಟಗಳಲ್ಲಿ. ಮತ್ತೆ ಎತ್ತರವಾದಂತಹ ಜಲಪಾತಗಳನ್ನು ಕಾಣಬಹುದು ನಾವು. ಸಾಕಷ್ಟು ಜಲಪಾತಗಳು ಕಂಡುಬರುತ್ತವೆ. ಅದಕ್ಕೋಸ್ಕರ ವಿದ್ಯುತ್ ಉತ್ಪಾದನೆಗೆ ಅತಿ ಮಹತ್ವಪೂರ್ಣವಾದಂತಹ ಘಟ್ಟಗಳು ಯಾವುದು? ಪಶ್ಚಿಮ ಘಟ್ಟಗಳು. ಓಕೆ, ಪೂರ್ವ ಘಟ್ಟಗಳು ಅಲ್ಲ. ಇದಿಷ್ಟು ಕೂಡ ಪ್ರಮುಖ ಒಂದು ವ್ಯತ್ಯಾಸಗಳು ಪಶ್ಚಿಮ ಘಟ್ಟಗಳಿಗೆ ಮತ್ತು ಪೂರ್ವ ಘಟ್ಟಗಳಿಗೆ. ಓಕೆ, ನೆಕ್ಸ್ಟ್ ನೋಡೋಣ ಮಾಹಿತಿ. ಇದಿಷ್ಟು ಕೂಡ ಮ್ಯಾಪ್ ಇದೆ, ಹಾಗಾಗಿ ಮ್ಯಾಪನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಿ. ಒಂದ್ಸತಿ ನಾನು ಕೂಡ ಇಲ್ಲಿ ನಿಮಗೆ ರೀಡ್ ಮಾಡಿಸ್ಬಿಡ್ತೀನಿ. ಇದು ಉತ್ತರ ಪೆಸಿಫಿಕ್ ಸಾಗರ. ಓಕೆ, ಉತ್ತರ ಮೀನ್ಸ್ ಮೇಲ್ಗಡೆ ಇದೆ ಅಲ್ವಾ ಈ ಒಂದು ಭೂಮಧ್ಯ ರೇಖೆಯಿಂದ, ಅದಕ್ಕೋಸ್ಕರ ಉತ್ತರ ಪೆಸಿಫಿಕ್ ಸಾಗರ. ದಕ್ಷಿಣ ಪೆಸಿಫಿಕ್ ಸಾಗರ ದಕ್ಷಿಣ ಭಾಗದಲ್ಲಿರುವುದರಿಂದ ಇದು ದಕ್ಷಿಣ ಅಮೇರಿಕಾ, ಇಲ್ಲಿ ಉತ್ತರ ಅಮೇರಿಕಾ. ಇದು ಕಂಪ್ಲೀಟ್ ಆಗಿ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಅದೇ ರೀತಿಯಾಗಿ ಇಲ್ಲಿ ಆಸ್ಟ್ರೇಲಿಯಾ ಬರುತ್ತೆ. ಇದು ಕಂಪ್ಲೀಟ್ ಆಗಿ ಎಸ್ ಆಕಾರದಲ್ಲಿ ಇದೆ ಅಲ್ವಾ, ಇದು ಅಟ್ಲಾಂಟಿಕ್. ಓಕೆ, ಉತ್ತರದಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರ, ದಕ್ಷಿಣದಲ್ಲಿ ದಕ್ಷಿಣ ಅಟ್ಲಾಂಟಿಕ್ ಸಾಗರ. ಇದು ಕಂಪ್ಲೀಟ್ ಆಗಿ ನಮಗೆ ಅಂಟಾರ್ಕ್ಟಿಕಾ. ಯಾವುದು? ಅಂಟಾರ್ಕ್ಟಿಕಾ. ಓಕೆ, ಮೇಲ್ಗಡೆ ನಮಗೆ ಆರ್ಕಟಿಕ್ ಭಾಗ ಕಂಡು ಬರುತ್ತದೆ. ಇದು ಪ್ರಮುಖ ಖಂಡಗಳು ಮತ್ತು ಜಲರಾಶಿಗಳು. ಇದು ಪ್ರಮುಖ ಭೂಖಂಡಗಳು ಮತ್ತು ಜಲರಾಶಿಗಳು ಪ್ರಪಂಚದ ಒಂದು ಭೂಪಟದಲ್ಲಿ. ಓಕೆ, ಹಾಗಾದರೆ ನೋಡೋಣ. ನೆಕ್ಸ್ಟ್ ಒಂದು ಮ್ಯಾಪ್ ಇದೆ ನಮಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಓಕೆ, ಭಾರತದ ಆದರ್ಶ ಕಾಲಮಾನ ರೇಖೆ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ನೆನ್ಪಿಟ್ಕೋರಿ. ಇಲ್ಲಿ ಮೇಲ್ಗಡೆ ಯಾವುದು? ಉತ್ತರ ಪ್ರದೇಶದ ಪ್ರಯಾಗ್. ಓಕೆ, ಉತ್ತರ ಪ್ರದೇಶ್. ಅದೇ ರೀತಿಯಾಗಿ ಇಲ್ಲಿ ಮಧ್ಯಪ್ರದೇಶ್. ನೆಕ್ಸ್ಟ್ ನಮಗೆ ಬರೋದು ಛತ್ತೀಸ್ಗಢ. ಆಮೇಲೆ ಯಾವುದು? ಒಡಿಸ್ಸಾ. ದೆನ್ ನಮಗೆ ಆಂಧ್ರ ಪ್ರದೇಶ್. ಒಟ್ಟು 5 ರಾಜ್ಯಗಳಲ್ಲಿ ಹಾಯ್ದು ಹೋಗಿರುವಂತಹ ರೇಖಾಂಶ ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ. ಓಕೆ, ನೆನ್ಪಿಟ್ಕೋರಿ. 82.5 ಡಿಗ್ರಿ ಪೂರ್ವ ರೇಖಾಂಶ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶದ ಒಂದು ಆದರ್ಶ ಕಾಲಮಾನ ರೇಖೆಯಾಗಿದೆ. ಓಕೆ, ಹಾಗಾಗಿ ನೆನ್ಪಿಟ್ಕೋರಿ. ಇವು ಪ್ರಮುಖ ರಾಜ್ಯಗಳು. ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಲೈವ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಬೇಕಂತ ಮಾಡಿದ್ದೀನಿ. ಆವಾಗ ನಿಮಗೆ ನಾನು ಕಂಪ್ಲೀಟ್ ಆಗಿ ಮ್ಯಾಪ್ ರೀಡಿಂಗ್ ಅನ್ನ ಯಾವ ರೀತಿ ಮಾಡಬೇಕು, ಬ್ಲ್ಯಾಂಕ್ ಮ್ಯಾಪ್ಸ್ಗಳನ್ನು ತಗೊಂಡ್ಬಂದು ನಾವು ರಾಜ್ಯಗಳನ್ನಾಗಿರ್ಬಹುದು, ಬೇರೆ ಬೇರೆ ಖಂಡಗಳ ರಾಷ್ಟ್ರಗಳನ್ನಾಗಿರ್ಬಹುದು, ಎಲ್ಲವನ್ನು ಕೂಡ ಅಭ್ಯಾಸ ಮಾಡೋಣ. ಓಕೆ, ಲೈವ್ ಕ್ಲಾಸಿಗೆ ಬರಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳು ಮಾಡಬೇಕು. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಪ್ರಿಪ್ರೇಷನ್ ನಡೀತಾ ಇದೆ. ಕಂಪ್ಲೀಟ್ ಆದಮೇಲೆ ನಾನು ಖಂಡಿತವಾಗ್ಲೂ ಕೂಡ ಲೈವ್ ಕ್ಲಾಸಸ್ಗಳನ್ನು ತಗೋತೀನಿ. ಅದರಲ್ಲಿ ಕಂಪ್ಲೀಟ್ ಜಾಗ್ರಫಿಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನನ್ನ ಫೇವ್ರೆಟ್ ಸಬ್ಜೆಕ್ಟೇ ಜಾಗ್ರಫಿ, ಹಾಗಾಗಿ ನನಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇದೆ ಈ ಒಂದು ಸಬ್ಜೆಕ್ಟ್ ಮೇಲೆ. ಓಕೆ, ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ನೆಕ್ಸ್ಟ್ ಅಂತ. ಓಕೆ, ಹೆಚ್ಚಿನ ಅಭ್ಯಾಸಕ್ಕಾಗಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ ಒಂದೊಂದಾಗಿ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಏನಾಗಿದೆ ಅಂತ ಇದೆ. ಏನಾಗಿದೆ? ಪರ್ಯಾಯ ದ್ವೀಪ, ಚಿಕ್ಕ ರಾಷ್ಟ್ರ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ, ಭೂಬಂಧಿತ ರಾಷ್ಟ್ರ ಅಂತ ಇದೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವುದು ಏನಾಗಿದೆ ಅಂದರೆ ಪರ್ಯಾಯ ದ್ವೀಪ ಆಗಿದೆ. ಆಲ್ಮೋಸ್ಟ್ ಚಿಕ್ಕ ರಾಷ್ಟ್ರ ಆಗುದಿಲ್ಲ, ಆದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಷ್ಟ್ರನೂ ಆಗುದಿಲ್ಲ. ಯಾಕಪ್ಪ ಅಂದ್ರೆ ಚೈನಾ ಇದೆ. ಭೂಬಂಧಿತ ರಾಷ್ಟ್ರ ಕೂಡ ಅಲ್ಲ. ಯಾಕಪ್ಪ ಅಂದ್ರೆ ಭೂಬಂಧಿತ ಮೀನ್ಸ್ ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಂತ ಕರೀತಾರಲ್ವಾ, ಅಂದ್ರೆ ಸುತ್ತಲೂ ಕೂಡ ರಾಷ್ಟ್ರಗಳಿದಾವೆ. ಫಾರ್ ಎಕ್ಸಾಂಪಲ್ ನೇಪಾಳ ಏನಿದೆ, ಒಂದು ಲ್ಯಾಂಡ್ ಲಾಕ್ ಕಂಟ್ರಿ ಇದೆ. ಕೆಳಗಡೆ ಭಾರತ ಇದೆ, ಮೇಲ್ಗಡೆ ಚೀನಾ ಇದೆ, ಒಂದು ಸೈಡ್ ಈ ಕಡೆ ಬಾಂಗ್ಲಾದೇಶ್ ಇದೆ. ಅದು ಏನು ಹೊಂದಿಲ್ಲ, ಯಾವ ಕಡೆನೂ ಕೂಡ ಜಲರಾಶಿಯಿಂದ ಕನೆಕ್ಟ್ ಆಗಿಲ್ಲ. ಹಾಗಾಗಿ ಅದು ಏನು ಲ್ಯಾಂಡ್ ಲಾಕ್ ಕಂಟ್ರಿ. ಓಕೆ, ಭೂಬಂಧಿತ ರಾಷ್ಟ್ರ. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪ ಆಗಿದೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಭಾರತವು ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ? 4ನೇ ದೊಡ್ಡ ರಾಷ್ಟ್ರ, 5ನೇ ದೊಡ್ಡ ರಾಷ್ಟ್ರ, 7ನೇ ದೊಡ್ಡ ರಾಷ್ಟ್ರ, 6ನೇ ದೊಡ್ಡ ರಾಷ್ಟ್ರ ಅಂತ ಇದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. 7ನೇ ದೊಡ್ಡ ರಾಷ್ಟ್ರವಾಗಿದೆ. ಓಕೆ, 7th ಲಾರ್ಜೆಸ್ಟ್ ಕಂಟ್ರಿ ಇನ್ ವರ್ಲ್ಡ್. ಓಕೆ, ಈ ಪ್ರಶ್ನೆಗೆ ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ. ಭೂಕ್ಷೇತ್ರದ ದೃಷ್ಟಿಯಿಂದ ಭಾರತ ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ.
ಪ್ರಪಂಚದ ಭೂಕ್ಷೇತ್ರದ ಶೇಕಡ 2.4ರಷ್ಟು ಒಳಗೊಂಡಿದೆ. ಎಷ್ಟು? 2.4. ಓಕೆ, ಪ್ರಪಂಚದ ಭೂಕ್ಷೇತ್ರದ ಶೇಕಡ ಎಷ್ಟು ಭಾಗವನ್ನು ಒಳಗೊಂಡಿದೆ ಭಾರತ? 2.4ರಷ್ಟನ್ನು ಒಳಗೊಂಡಿದೆ. ಇದರಲ್ಲಿ ಒಟ್ಟು 28 ರಾಜ್ಯ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ಕರೆಯಲಾಗಿದೆ. ಓಕೆ, NCT ಅಂತ ಕರೀತಾರೆ ಶಾರ್ಟ್ ಫಾರ್ಮ್ ಆಗಿ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಓಕೆ, ಬೇರೆ ಬೇರೆ ರಾಷ್ಟ್ರದ ಒಂದು ಅಧಿಕಾರಿಗಳು NCT ಅಂತಾನೆ ಇದನ್ನ ಗುರುತಿಸೋದು. ಓಕೆ, ಮೆನ್ಷನ್ ಮಾಡೋದು. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು? ಇಂಪಾರ್ಟೆಂಟ್ ಆಗತ್ತೆ, ಫ್ಯಾಕ್ಟ್ಸ್ಗಳು ನೆನ್ಪಿಟ್ಕೊರಿ. ಇಂದಿರಾ ಪಾಯಿಂಟ್, ಕನ್ಯಾಕುಮಾರಿ, ಇಂದಿರಾ ಕೋಲ್, ಕಾಶ್ಮೀರ ಅಂತ ಇದೆ. ಭಾರತದ ಅತ್ಯಂತ ಉತ್ತರದ ತುದಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಇಂದಿರಾ ಕೋಲ್. ಓಕೆ, ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು? ಇಂದಿರಾ ಕೋಲ್ ಆಗಿರುತ್ತದೆ. ಇದಕ್ಕೆ ಮಾಹಿತಿಯನ್ನು ನೋಡೋಣ. ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ಇದು ಆಗ್ನೇಯ ಏಷ್ಯಾದ ಒಂದು ಪರ್ಯಾಯ ದ್ವೀಪ, ಗೊತ್ತಿದೆ ನಿಮಗೆ. ಓಕೆ, ಭಾರತದ ಪ್ರಧಾನ ಭೂಭಾಗವು, ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ, ಅಕ್ಷಾಂಶ ರೇಖಾಂಶಗಳನ್ನು ಕೂಡ ಕೇಳಲಾಗಿದೆ TET ಪರೀಕ್ಷೆಯಲ್ಲಿ, ಹಾಗಾಗಿ ನೆನ್ಪಿಟ್ಕೋರಿ. ಭಾರತದ ಪ್ರಧಾನ ಭೂಭಾಗವು 8 ಡಿಗ್ರಿ 4 ಮಿನಿಟ್ದಿಂದ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶ, 8 ಡಿಗ್ರಿ 4 ಮಿನಿಟ್ದಿಂದ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ 7 ಮಿನಿಟ್ದಿಂದ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಹಳೆ ಪಠ್ಯ ಪುಸ್ತಕದಲ್ಲಿ ಇದನ್ನು 3 ಕೊಡಲಾಗಿತ್ತು. 25 ಏನಿದೆ ಅಲ್ವಾ, ಇದನ್ನು 3 ಅಂತ ಮೆನ್ಷನ್ ಮಾಡಲಾಗಿತ್ತು. ಈ ಒಂದು ಅಧಿಕೃತ ಪಠ್ಯ ಪುಸ್ತಕದಲ್ಲಿ 25 ಅಂತ ಕೊಡಲಾಗಿದೆ, ಹಾಗಾಗಿ ತಗೊಂಬಂದಿರೋದು. 8 ಡಿಗ್ರಿ 4 ಮಿನಿಟ್ ದಿಂದ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ 7 ಮಿನಿಟ್ದಿಂದ 97 ಡಿಗ್ರಿ 25 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಈ ಅಕ್ಷಾಂಶ ಮತ್ತು ರೇಖಾಂಶವನ್ನು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸಿವೆ. ನಿಕೋಬಾರ್ ದ್ವೀಪದ, ಇದು ಕೂಡ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ, ನಿಕೋಬಾರ್ ದ್ವೀಪದ 6 ಡಿಗ್ರಿ 45 ಮಿನಿಟ್ ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಜಮ್ಮು ಮತ್ತು ಕಾಶ್ಮೀರದ ಇಂದಿರಾ ಕೋಲ್, ಯಾವುದು? ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದ ತುದಿಯಾಗಿದೆ. ಓಕೆ, ನಮ್ಮ ಪ್ರಶ್ನೆಗೆ ಉತ್ತರ. ಅತ್ಯಂತ ದಕ್ಷಿಣದ ತುದಿ ಯಾವುದು? ಇಂದಿರಾ ಪಾಯಿಂಟ್. ಅತ್ಯಂತ ಉತ್ತರದ ತುದಿ ಯಾವುದು? ಇಂದಿರಾ ಕೋಲ್. ಓಕೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಆದರ್ಶ ರೇಖಾಂಶ ಯಾವುದು? ಓಕೆ, ನಾವು ಆಲ್ರೆಡಿ ಮ್ಯಾಪನ್ನು ನೋಡುವಾಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡಿದ್ವಿ. ಯಾವುದಾಗತ್ತೆ? 82.5 ಡಿಗ್ರಿ ಪೂರ್ವ ರೇಖಾಂಶ ಇಸ್ ಅ ರೈಟ್ ಆನ್ಸರ್. ಓಕೆ, 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಆದರ್ಶ ಕಾಲಮಾನ ರೇಖೆ ಆಗಿದೆ. ಈ ಪ್ರಶ್ನೆಗೆ ಒಂದು ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ. ಭಾರತದಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶ ಪ್ರಯಾಗ್ ಅಥವಾ ಅಲಹಾಬಾದ್ ಅದರ ಮೇಲೆ ದೇಶದ ಮಧ್ಯದಲ್ಲಿ ಹಾಯ್ದು ಹೋಗಿದೆ. ಒಟ್ಟು 5 ರಾಜ್ಯಗಳು ನೆನ್ಪಿಟ್ಕೋರಿ. ಯಾವ್ಯಾವು? ಉತ್ತರ ಪ್ರದೇಶ ಆಗಿರಬಹುದು, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಒಟ್ಟು 5 ರಾಜ್ಯಗಳು ನೆನ್ಪಿಟ್ಕೋರಿ. ಇದು ಭಾರತದ ಮಧ್ಯ ರೇಖಾಂಶವಾಗಿದ್ದು ಭಾರತೀಯ ಆದರ್ಶ ಕಾಲಮಾನವು ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈ ರೇಖಾಂಶವನ್ನು ಆಧರಿಸಿದೆ. ಓಕೆ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದೇ ರಾಷ್ಟ್ರದಲ್ಲಿ 5, 10, 11 ಕಾಲಮಾನಗಳ ರೇಖೆಗಳಿದ್ದಾವೆ. ಹಾಗಾಗಿ ಅಷ್ಟೊಂದು ಟೈಮನ್ನು ಅವರು ಮೇಂಟೈನ್ ಮಾಡಬೇಕಾಗತ್ತೆ. ಆದರೆ ನಮ್ಮ ರಾಷ್ಟ್ರದಲ್ಲಿ ಕೇವಲ ಒಂದೇ ಒಂದು ಟೈಮನ್ನು ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ಹಾಗಾಗಿ ಆ ಒಂದು ಟೈಮ್ ರೇಖೆ ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ. ಓಕೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 5. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವ ಗಡಿರೇಖೆ. ಓಕೆ, ಮಹತ್ವಪೂರ್ಣ ಆಗತ್ತೆ ಗಡಿರೇಖೆಗಳು, ನೆನ್ಪಿಟ್ಕೋರಿ. ರ್ಯಾಡ್ ಕ್ಲಿಪ್, ಮ್ಯಾಕ್ಮೋಹನ್, ಡ್ಯುರಾಂಡ್ ಮತ್ತು ಮನ್ನಾರ ಖಾರಿ ಅಂತ ಇದೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವಂತಹ ಗಡಿರೇಖೆ ಯಾವುದು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಡ್ಯುರಾಂಡ್ ಗಡಿರೇಖೆ. ಓಕೆ, ನೆನ್ಪಿಟ್ಕೋರಿ, ಮಹತ್ವಪೂರ್ಣವಾಗತ್ತೆ. ಭಾರತ ಮತ್ತು ಅಫ್ಘಾನಿಸ್ತಾನನ ನಡುವೆ ಇರುವ ಗಡಿರೇಖೆ ಯಾವುದು? ಡ್ಯುರಾಂಡ್ ಗಡಿರೇಖೆ. ಓಕೆ, ಇದಕ್ಕೆ ಸಂಬಂಧಿಸಿರುವ ಹಾಗೆ ಕೆಲವೊಂದಿಷ್ಟು ಮಹತ್ವಪೂರ್ಣವಾದಂತಹ ವಿವರಣೆಯನ್ನು ನೋಡ್ತಾ ಹೋಗೋಣ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಗಡಿರೇಖೆ ರ್ಯಾಡ್ ಕ್ಲಿಪ್
ಅದೇ ರೀತಿಯಾಗಿ ಭಾರತ ಮತ್ತು ಚೀನಾದ ನಡುವೆ ಗಡಿರೇಖೆ ಮ್ಯಾಕ್ಮೋಹನ್, ನೆನ್ಪಿಟ್ಕೋರಿ, ಪ್ರಶ್ನೆ ಆಗೋ ಚಾನ್ಸಸ್ಗಳಿದ್ದಾವೆ. ಆ ಒಂದು ಎಕ್ಸಾಮ್ ಹಾಲಲ್ಲಿ ಇರ್ತೀವಲ್ವಾ, ಆ ಕ್ಷಣ ಹೆಂಗಿರತ್ತಪ್ಪ ಅಂದರೆ ಸಾಕಷ್ಟು ಪ್ರೆಷರೈಸ್ ಇರ್ತೀವಿ ನಾವು. ಬರೋವಂತಹ ಆನ್ಸರ್ಗಳು ಕೂಡ ನಮಗೆ ಏನು ಅನ್ನಿಸ್ತಾವ ಅಂದ್ರೆ ಗೊಂದಲಮಯ ಆಗಿ ಹೋಗಿರ್ತಾವೆ. ಇದು ಹೌದು ಅದು ಹೌದು ಅಂತ ಕನ್ಫ್ಯೂಷನ್ ಆಗ್ತದೆ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಬೇಸಿಕ್ ಫ್ಯಾಕ್ಟ್ಸ್ಗಳನ್ನ ಏನು ಮಾಡಬೇಕಪ್ಪ ಅಂದರೆ ಕ್ಲಿಯರ್ ಕಟ್ ಆಗಿ ಗೊತ್ತು ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಹಾಗಾಗಿ ನಾನು ಇವುಗಳನ್ನು ಇಲ್ಲಿ ತೊಗೊಂಬಂದಿರೋದು, ನೆನ್ಪಿಟ್ಕೊರಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಗಡಿರೇಖೆ ರೆಡ್ ಕ್ಲಿಪ್, ಭಾರತ ಮತ್ತು ಚೀನಾದ ನಡುವೆ ಇರುವ ಗಡಿರೇಖೆ ಮ್ಯಾಕ್ಮೋಹನ್, ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವ ಗಡಿರೇಖೆ ಡ್ಯೂರಾಂಡ್. ಓಕೆ, ನೆನ್ಪಿಟ್ಕೊರಿ, ಡ್ಯೂರಾಂಡ್. ಅದೇ ರೀತಿಯಾಗಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಗಡಿರೇಖೆ ಮನ್ನಾರ ಖಾರಿ. ಯಾವುದಾಗತ್ತೆ? ಮನ್ನಾರ ಖಾರಿ. ರಾಷ್ಟ್ರಗಳು ಮತ್ತು ಭಾರತದೊಡನೆ ಗಡಿಯ ರೇಖೆಯ ಉದ್ದ, ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳು ಆಗಿದ್ದಾವೆ. ಹಾಗಾಗಿ ನೆನ್ಪಿಟ್ಕೋರಿ, ರಾಷ್ಟ್ರದೊಂದಿಗೆ ಬೇರೆ ಬೇರೆ ರಾಷ್ಟ್ರಗಳು ಎಷ್ಟು ಉದ್ದವಾದಂತಹ ಗಡಿರೇಖೆಯನ್ನು ಹೊಂದಿದೆ. ಓಕೆ, ಇಲ್ಲಿ ಮೆನ್ಷನ್ ಆಗಿದೆ, ನೋಡ್ಕೋತಾ ಹೋಗಿ. ಪಾಕಿಸ್ತಾನ 3310 ಕಿಲೋಮೀಟರ್, ಅಫ್ಘಾನಿಸ್ತಾನ್ 80 ಕಿಲೋಮೀಟರ್, ಚೀನಾ 3917 ಕಿಲೋಮೀಟರ್, ನೇಪಾಳ್ 1752 ಕಿಲೋಮೀಟರ್, ಭೂತಾನ್ 587 ಕಿಲೋಮೀಟರ್, ಮಯನ್ಮಾರ್ 1458 ಕಿಲೋಮೀಟರ್, ಬಾಂಗ್ಲಾದೇಶ್ 4096 ಕಿಲೋಮೀಟರ್. ಒಟ್ಟು 15200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಓಕೆ, ಪ್ರಶ್ನೆ ಆಗಬಹುದು, ನೆನ್ಪಿಟ್ಕೋರಿ. ಭಾರತದನ್ನ ನೆರೆ ರಾಷ್ಟ್ರಗಳೊಂದಿಗೆ ಎಷ್ಟು ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿದೆ ಅಂದರೆ 15200 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿದೆ. ಭಾರತ ದೇಶ ಯಾವ ರಾಷ್ಟ್ರದೊಂದಿಗೆ ಅತಿ ಉದ್ದವಾದಂತಹ ಗಡಿರೇಖೆಯನ್ನು ಹೊಂದಿದೆ ಅಂದರೆ ಬಾಂಗ್ಲಾದೇಶ್. ಒಟ್ಟು ಎಷ್ಟು? 4096. ಅದೇ ರೀತಿಯಾಗಿ ಭಾರತ ದೇಶ ಯಾವ ರಾಷ್ಟ್ರದೊಂದಿಗೆ ಅತಿ ಚಿಕ್ಕ ಗಡಿರೇಖೆ ಹೊಂದಿದೆ ಅಂದರೆ ಅಫ್ಘಾನಿಸ್ತಾನ್ 80 ಕಿಲೋಮೀಟರ್. ಓಕೆ, ನೆನ್ಪಿಟ್ಕೋರಿ. ಇವುಗಳನ್ನು ಕ್ರಮಾನುಸಾರವಾಗಿ ಬರೀರಿ ಅಂತ ಕೊಡ್ಬೋದು. ಆ ರೀತಿ ಕೊಟ್ಟರೆ ಮೊದಲೇದು ಯಾವ್ದು ಬರುತ್ತೆ? ಬಾಂಗ್ಲಾದೇಶ್ ಬರುತ್ತೆ, ದೆನ್ ನಮಗೆ ಚೀನಾ, ದೆನ್ ಪಾಕಿಸ್ತಾನ್, ಅದು ಆದಮೇಲೆ ಯಾವ್ದು ಬರುತ್ತಪ್ಪ ಅಂತಂದರೆ ನೇಪಾಳ್. ಓಕೆ, ನೆನ್ಪಿಟ್ಕೋರಿ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 6. ಹಿಮಾಲಯ ಪರ್ವತ ಶ್ರೇಣಿಯು ಎಲ್ಲಿಂದ ಪ್ರಾರಂಭವಾಗಿದೆ? ಹಿಮಾಲಯ ಪರ್ವತ ಶ್ರೇಣಿ ಎಲ್ಲಿಂದ ಪ್ರಾರಂಭವಾಗಿದೆ? ಪಾಮೀರ್ ಗ್ರಂಥಿ, ಕುನ್ಲುನ್ ಶಾನ್ ಬೆಟ್ಟಗಳು, ಹಿಂದೂ ಕುಶ್ ಬೆಟ್ಟಗಳು, ಶಾನ್ ಬೆಟ್ಟಗಳು ಅಂತ ಇದೆ. ಹಿಮಾಲಯ ಪರ್ವತ ಶ್ರೇಣಿಯು ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿದೆ. ಓಕೆ, ಪಾಮೀರ್ ನಾಟ್ ಅಂತ ಕರೀತಾರಲ್ವಾ, ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿದೆ. ಈ ಗ್ರಂಥಿಯಿಂದನೇ ಈ ಎಲ್ಲ ಬೆಟ್ಟಗಳು ಕೆಳಕೊಟ್ಟಿದ್ದೀನಲ್ವ, ಎಲ್ಲ ಪರ್ವತಗಳು ಮತ್ತು ಇನ್ಕ್ಲೂಡಿಂಗ್ ನಮ್ಮ ಹಿಮಾಲಯ ಪರ್ವತಗಳು ಎಲ್ಲವೂ ಕೂಡ ಈ ಪಾಮೀರ್ ಗ್ರಂಥಿಯಿಂದನೇ ಏನಾಗಿದೆಯಪ್ಪ ಅಂತಂದರೆ ಹರಡಿಕೊಂಡಿದೆ, ಎಲ್ಲ ಸರಣಿಗಳು. ಉತ್ತರದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು, ಹಿಮನದಿ ಮುಂತಾದವುಗಳನ್ನು ಹೊಂದಿದೆ. ಹಿಮಾಲಯ ಪರ್ವತ ಶ್ರೇಣಿಯು ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಅರುಣಾಚಲದವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿದೆ. ಯಾವುದು? ಹಿಮಾಲಯದ ಸರಣಿಗಳು. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಯಾವ ಒಂದು ಗ್ರಂಥಿಯಿಂದ ಪ್ರಾರಂಭವಾಗಿದ್ದಾವೆ ಇವು ಎಲ್ಲವುಗಳು? ಪಾಮೀರ್ ಶ್ರೇಣಿಯಿಂದ ಅಥವಾ ಪಾಮೀರ್ ಗ್ರಂಥಿಯಿಂದ ಹಿಮಾಲಯ ಪರ್ವತ ಶ್ರೇಣಿಯು ಪ್ರಾರಂಭವಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, K2 ಆಸ್ಟಿನ್ ಗ್ಯಾಡ್ವಿನ್, ಕೈಲಾಸ ಪರ್ವತ, ನಂದಾದೇವಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ, K2 ಅಥವಾ ಆಸ್ಟಿನ್ ಗ್ಯಾಡ್ವಿನ್. ಓಕೆ, ಭಾರತದ ಅತಿ ಎತ್ತರವಾದಂತಹ ಶಿಖರ. ಓಕೆ, ನೆನ್ಪಿಟ್ಕೋರಿ. ಈ ಪ್ರಶ್ನೆಗೆ ವಿವರಣೆ ನೋಡೋಣ. ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯವೆಂದು ಕರೆಯುತ್ತಾರೆ. ಇದರಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ ಹಾಗೂ ಕೈಲಾಸ ಪರ್ವತಗಳಿವೆ. ಓಕೆ, ಯಾವ ಸರಣಿ? ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವಂಥ, ಅಂದರೆ ನೋಡ್ರಿ, ಇದು ಮಹಾ ಹಿಮಾಲಯ ಆಗಿರ್ಬೋದು, ಇದು ಒಳ ಹಿಮಾಲಯ ಮತ್ತು ಇದು ಶಿವಾಲಿಕ್ ಬೆಟ್ಟಗಳು ಅಂತ ತಿಳ್ಕೊರಿ. ಇದರ ಈ ಭಾಗದಲ್ಲಿ ಅಂದರೆ ಟ್ರಾನ್ಸ್ ಹಿಮಾಲಯದ ಒಂದು ಹೊರ ಹಿಮಾಲಯದ ಒಂದು ಭಾಗದಲ್ಲಿ ಇದರಲ್ಲಿ ಏನಿದೆಯಪ್ಪ ಅಂದರೆ ಕಾರಾಕೋರಂ ಪರ್ವತ ಸರಣಿ ಇದೆ ಹಾಗೂ ಕೈಲಾಸ ಪರ್ವತಗಳಿದ್ದಾವೆ. ಇದರಲ್ಲಿ ಗ್ಯಾಡ್ವಿನ್ ಆಸ್ಟಿನ್ ಅಥವಾ K2 ಎಂಬುದು ಭಾರತದಲ್ಲಿ ಅತಿ ಎತ್ತರವಾದಂತಹ, ಇದರ ಎತ್ತರ ಎಷ್ಟು? 8611 ಮೀಟರ್ ಶಿಖರವಾಗಿದೆ. ಲಡಾಖ್ ಪ್ರಸ್ಥಭೂಮಿಯು ಇದೇ ಪ್ರದೇಶದಲ್ಲಿ
ಕಂಡುಬರುತ್ತದೆ. ಯಾವ ಪ್ರದೇಶದಲ್ಲಿ? ಈ ಒಂದು ಹೊರ ಹಿಮಾಲಯ ಅಥವಾ ಕಾರಾಕೋರಂ ಶ್ರೇಣಿ ಇದೆ ಅಲ್ವಾ, ಈ ಪ್ರದೇಶದಲ್ಲಿ ಕಂಡುಬರುತ್ತದೆ. ಹಾಗಾದರೆ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು? K2 ಆಸ್ಟಿನ್ ಗ್ಯಾಡ್ವಿನ್. ಓಕೆ, ನೆನ್ಪಿಟ್ಕೋರಿ. ಎತ್ತರ ಎಷ್ಟು? 8611 ಕಿಲೋಮೀಟರ್. ನೆನ್ಪಿಟ್ಕೋರಿ, ಪ್ರಶ್ನೆ ಆಗ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ಪರ್ಯಾಯ ಪ್ರಸ್ಥಭೂಮಿಯ ಭೂಭಾಗವು ಯಾವ ಭೂರಾಶಿಯ ಒಂದು ಭಾಗವಾಗಿದೆ ಅಂತ ಇದೆ? ಗೋಂಡ್ವಾನಾ ಭೂರಾಶಿ, ಪುರಾತನ ಮಡಿಕೆ ಪರ್ವತಗಳು, ಇತ್ತೀಚಿನ ಪರ್ವತಗಳು, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಗೋಂಡ್ವಾನಾ ಪ್ರಸ್ಥಭೂಮಿ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಭೂಭಾಗವು ಯಾವ ಭೂರಾಶಿಯ ಒಂದು ಭಾಗವಾಗಿದೆ? ಗೋಂಡ್ವಾನಾ ಭೂರಾಶಿಯ ಒಂದು ಭಾಗವಾಗಿದೆ. ಈ ಪ್ರಶ್ನೆಗೆ ವಿವರಣೆಯನ್ನು ನೋಡೋಣ. ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು. ಅಲ್ಲದೆ ಭೂಮಿ ಇತಿಹಾಸದ ಪ್ರಕಾರ ಅತಿ ಪುರಾತನವಾಗಿದ್ದು ಯಾವುದು? ಗೋಂಡ್ವಾನಾ ಪ್ರಸ್ಥಭೂಮಿ. ಭೂಖಂಡಗಳ ಆರಂಭದಲ್ಲಿದ್ದ ಗೋಂಡ್ವಾನಾ ಭೂರಾಶಿಯ ಒಂದು ಭಾಗವಾಗಿದೆ ಎಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದಕ್ಕೆ? ಪರ್ಯಾಯ ಪ್ರಸ್ಥಭೂಮಿಗೆ. ಓಕೆ, ಇದು ಗೋಂಡ್ವಾನಾ ಭೂರಾಶಿಯ ಒಂದು ಭಾಗವಾಗಿದೆ, ಪರ್ಯಾಯ ಪ್ರಸ್ಥಭೂಮಿ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ. ಭಾಬರ್ ಎಂದರೆ ಏನು? ಪ್ರಶ್ನೆ ಆಗಬಹುದು. ಭಾಬರ್ ಅಥವಾ ಭಬರ್ ಎಂದರೆ ಏನು? ಪುರಾತನ ಕಾಲದಲ್ಲಿ ಸಂಚಿತವಾದ ಮೆಕ್ಕಲು ಮಣ್ಣು, ಇತ್ತೀಚಿನ ಅವಧಿಯಲ್ಲಿ ಸಂಚಯಿತಗೊಂಡ ಮೆಕ್ಕಲು ಮಣ್ಣು, ದಪ್ಪ ಶಿಲಾಚೂರುಗಳ ಸಂಚಯನ, ಈ ಮೇಲಿನ ಎಲ್ಲವೂ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ದಪ್ಪ ಶಿಲಾಚೂರುಗಳು ಸಂಚಯನ. ಓಕೆ, ಭಾಬರ್ ಎಂದರೆ ಏನು? ದಪ್ಪ ಶಿಲಾಚೂರುಗಳ ಒಂದು ಸಂಚಯನವಾಗಿರುವುದಕ್ಕೆ ಏನಂತ ಕರಿತೀವಿ? ಭಾಬರ್ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ವಿವರಣೆಯನ್ನು ನೋಡೋಣ, ಮಹತ್ವಪೂರ್ಣ ಆಗತ್ತೆ. ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆ ಅವುಗಳು ಹೊತ್ತು ತಂದ ದಪ್ಪ ಶಿಲಾಚೂರುಗಳನ್ನು ಸಂಚಯಿಸಿದೆ. ಇದನ್ನೇ ಭಬರ್ ಎಂದು ಕರೆಯುವರು. ಪ್ರಶ್ನೆ ಆಗಬಹುದು, ಭಬರ್ ಎಂದರೇನು ಅಂತ. ಹಾಗಾಗಿ ಅಥವಾ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಪ್ರಶ್ನೆ ಆಗಬಹುದು. ಭಬರ್ ಅಥವಾ ಭಾಬರ್ ಎಂದರೆ ದಪ್ಪ ದಪ್ಪ ಶಿಲಾಚೂರುಗಳನ್ನು ಒಂದು ಕಡೆ ನದಿಗಳು ತಂದು ಸಂಚಯಿಸುವುದು. ಓಕೆ, ನೋಡ್ರಿ, ನದಿಗಳ ಸೈಡಲ್ಲಿ ನೀವು ನೋಡ್ಬೋದು. ಓಕೆ, ದಪ್ಪ ದಪ್ಪ ಒಂದು ಕಲ್ಲುಗಳು ಕಂಡು ಬರ್ತವೆ ನಿಮಗೆ, ಮತ್ತು ಕೆಲವೊಂದಿಷ್ಟು ಶಿಲಾಚೂರುಗಳು ಕಂಡು ಬರ್ತವೆ. ಅವುಗಳನ್ನು ಏನೆಂದು ಕರೆಯುತ್ತೀವಿ? ನಾವು ಭಬರ್ ಎಂದು ಕರೆಯುತ್ತೇವೆ. ಇವು ಮಣ್ಣಾಗುವುದಿಲ್ಲ ಮತ್ತು ಇವು ಮರಳು ಕೂಡ ಇರುವುದಿಲ್ಲ, ಸ್ವಲ್ಪ ದಪ್ಪ ಕಲ್ಲಾಗಿರ್ತವೆ. ಇವುಗಳನ್ನು ನಾವು ಭಾಬರ್ ಎಂದು ಕರೆಯುತ್ತೇವೆ. ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಮೆಕ್ಕಲು ಮಣ್ಣಿನ ವಲಯವನ್ನು ಭಂಗರ್ ಎಂದು ಕರೆಯುತ್ತೇವೆ. ಭಂಗರ್ ಅಂದರೆ ಏನು? ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವಂತಹ ಮೆಕ್ಕಲು ಮಣ್ಣಿನ ವಲಯವನ್ನು ನಾವು ಭಂಗರ್ ಎಂದು ಕರೆಯುತ್ತೇವೆ. ಭಂಗರ್ ಮೀನ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಹೊಸ ನದಿಗಳು ಅಥವಾ ಹೊಸ ಮೆಕ್ಕಲು ಮಣ್ಣು ಅಲ್ಲಿ ಸೇರ್ಪಡೆಗೊಂಡಿರುವುದಿಲ್ಲ. ಹಾಗಾಗಿ ಅಂತಹ ಒಂದು ಮಣ್ಣನ್ನು ನಾವು ಏನಂತ ಕರಿತೀವಿ? ಭಂಗರ್ ಅಂದರೆ ಹಳೆ ಕಾಲದ ಒಂದು ಮೆಕ್ಕಲು ಮಣ್ಣು. ಓಕೆ, ನೆನ್ಪಿಟ್ಕೋರಿ. ಅದೇ ರೀತಿಯಾಗಿ ಇತ್ತೀಚಿನ ಅವಧಿಯಲ್ಲಿ ಸಂಚಯಿತಗೊಂಡು ನಿರ್ಮಿತವಾಗಿರುವ ಮೆಕ್ಕಲು ಮಣ್ಣನ್ನು ಖದರ್ ಎಂದು ಕರೆಯುವರು. ಓಕೆ, ಇತ್ತೀಚಿನ ಕಾಲದ ಒಂದು ಫ್ರೆಶ್ ಆಗಿರುವಂಥ ಆಲ್ಯುವೆಲ್ ಸಾಯಿಲನ್ನು ಏನಂತ ಕರಿತೀವಿ? ನಾವು ಖದರ್ ಎಂದು ಕರೆಯುತ್ತೇವೆ. ಭಾಬರ್, ಭಂಗರ್ ಮತ್ತು ಖದರ್, ಈ 3 ವರ್ಡ್ಸನ್ನು ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಆಗತ್ತೆ. ಭಾಬರ್ ಅಂದರೆ ಏನು? ದಪ್ಪ ಶಿಲಾಚೂರುಗಳು. ಅದೇ ರೀತಿಯಾಗಿ ಭಂಗರ್ ಅಂದರೆ ಹಳೆ ಕಾಲದ ಒಂದು ಮೆಕ್ಕಲು ಮಣ್ಣು. ಓಕೆ, ಅದೇ ರೀತಿಯಾಗಿ ಖದರ್ ಅಂದರೆ ನ್ಯೂ ಸಾಯಿಲ್. ಓಕೆ, ಇತ್ತೀಚಿನ ಒಂದು ಮೆಕ್ಕಲು ಮಣ್ಣು, ಹೊಸ ಮೆಕ್ಕಲು ಮಣ್ಣು ಅಂತ ತಿಳ್ಕೊಂಬಿಡ್ರಿ ನೀವು. ಓಕೆ, ನಮಗೆ ಎಕ್ಸ್ಟ್ರಾ ಮಾಹಿತಿ ಇದೆ, ಹಾಗಾಗಿ ನೋಡ್ಕೋತಾ ಹೋಗೋಣ. ಬುಕ್ಕಲ್ಲಿ ಕೊಡಲಾಗಿತ್ತು ಮಾರ್ಜಿನಲ್ಲಿ, ಹಾಗಾಗಿ ನಾನು ಇವುಗಳನ್ನು ತಗೊಂಡ್ಬಂದಿರೋದು. ಮಹತ್ವಪೂರ್ಣ ಆಗತ್ತೆ. ಈ ಬಾರಿ ಮಾರ್ಜಿನಲ್ಲಿರುವಂತಹ ಒಂದು ಪ್ರಶ್ನೆಗಳನ್ನೇ ಹೆಚ್ಚು ಫೋಕಸ್ ಮಾಡಲಾಗಿದೆ. ಹಾಗಾಗಿ ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ಯಾರು? ರಾಧಾನಾಥ್ ಸಿಕ್ದರ್. ಯಾರು? ರಾಧಾನಾಥ್ ಸಿಕ್ದರ್. ಈತ ಭಾರತದಲ್ಲಿ ನಡೆಯುತ್ತಿದ್ದ ಗ್ರೇಟ್ ಟ್ರಿಗೋನ್ಮೆಟ್ರಿಕಲ್ ಸರ್ವೆಯಲ್ಲಿ ಉದ್ಯೋಗಿಯಾಗಿದ್ದರು. ಯಾರು? ರಾಧಾನಾಥ್ ಸಿಕ್ದರ್ ರವರು. ಓಕೆ, ನೆನ್ಪಿಟ್ಕೋರಿ. ಯಾರಿಗೆ ಗೊತ್ತು ಇವ್ರ ಹೆಸರನ್ನು ಕೇಳಬಹುದು. ಹಾಗಾಗಿ ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ಇವರು. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 10, ದಕ್ಷಿಣ ಭಾಗದ ಅತಿ ಎತ್ತರವಾದಂತಹ ಶಿಖರ ಯಾವುದಾಗಿದೆ ಅಂತ ಇದೆ. ಅನೈಮುಡಿ, ಅಣ್ಣಾಮಲೈ, ಅರ್ಮಕೊಂಡ, ಮಹೇಂದ್ರಗಿರಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಅನೈಮುಡಿ. ಓಕೆ, ದಕ್ಷಿಣ ಭಾಗದ ಅತಿ ಎತ್ತರ ಶಿಖರ ಯಾವುದಾಗಿದೆ? ಅನೈಮುಡಿ. ನೋಡೋಣ ಈ ಪ್ರಶ್ನೆಗೆ ಒಂದು ಸ್ವಲ್ಪ ವಿವರಣೆಯನ್ನು. ಕೇಂದ್ರ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ ಇದ್ದು ಮಹಾದೇವ, ಮೈಕಲ್ ಶ್ರೇಣಿ, ಅದೇ ರೀತಿಯಾಗಿ ಅಮರಕಂಠ ಬೆಟ್ಟಗಳು,
ರಾಜ್ಮಹಲ್ ಬೆಟ್ಟಗಳು ಇದರ ಉತ್ತರದಲ್ಲಿವೆ. ದಕ್ಷಿಣದಲ್ಲಿ ದಕ್ಕನ್ ಭೂಮಿ ಇದ್ರೆ ಅದರ ಉತ್ತರ ಭಾಗದಲ್ಲಿರುವಂತಹ ಪ್ರಮುಖ ಬೆಟ್ಟಗಳು ಯಾವುವು? ಮಹಾದೇವ ಮೈಕಲ್ ಶ್ರೇಣಿಗಳು, ಅದೇ ರೀತಿಯಾಗಿ ಅಮರ್ಕಂಟಕ ಬೆಟ್ಟಗಳು, ರಾಜ್ಮಹಲ್ ಬೆಟ್ಟಗಳು ಉತ್ತರ ಭಾಗದಲ್ಲಿವೆ. ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿವೆ. ಇವುಗಳನ್ನು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಸಹ್ಯಾದ್ರಿ ಎಂದು ಕರೆಯಲಾಗುತ್ತದೆ. ಅಣ್ಣಾಮಲೈ ಸರಣಿಯು ಅನೈಮುಡಿ 2665 ಮೀಟರ್. ಓಕೆ, ನೆನ್ಪಿಟ್ಕೋರಿ. ಅಣ್ಣಾಮಲೈ ಸರಣಿಯು ಅನೈಮುಡಿ ಶಿಖರ ದಕ್ಷಿಣ ಭಾರತದಲ್ಲಿಯೇ ಅತ್ಯುನ್ನತದ ಪ್ರದೇಶವಾಗಿದೆ ಅಥವಾ ಅತ್ಯುನ್ನತ ಶಿಖರವಾಗಿದೆ. ಯಾವುದು? ಅನೈಮುಡಿ. ದಕ್ಕನ್ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವ ಘಟ್ಟಗಳಿವೆ, ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳು, ಪೂರ್ವಕ್ಕೆ ಪೂರ್ವ ಘಟ್ಟಗಳು, ಉತ್ತರದಲ್ಲಿ ಮಹಾದೇವ ಮೈಕಲ್ ಶ್ರೇಣಿ, ಅಮರ್ಕಂಟಕ್ ಬೆಟ್ಟಗಳು ಮತ್ತು ರಾಜ್ಮಹಲ್ ಬೆಟ್ಟಗಳು. ಯಾವುದಕ್ಕೆ? ದಕ್ಕನ್ ಪ್ರಸ್ಥಭೂಮಿಗೆ. ಓಕೆ, ಅವು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ದಕ್ಷಿಣ ಭಾಗದಲ್ಲಿ ಎಲ್ಲಿ ಬಂದು ಸಂಧಿಸುತ್ತವೆ ಅಂತ ಪ್ರಶ್ನೆ ಬರಬಹುದು. ನೀಲಗಿರಿ ಬೆಟ್ಟಗಳಲ್ಲಿ. ಓಕೆ, ಮಹತ್ವಪೂರ್ಣ ಆಗತ್ತೆ, ನೆನ್ಪಿಟ್ಕೋರಿ. ಹಾಗಾಗಿ ನೀಲಗಿರಿ ಬೆಟ್ಟವನ್ನ ನೆನ್ಪಿಟ್ಕೋರಿ. ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಯೂ ಕೂಡ ಇಲ್ಲ. ಆದರೆ ಪಶ್ಚಿಮ ಘಟ್ಟಗಳು ಎತ್ತರವಾಗಿದ್ದಾವೆ ಮತ್ತು ನಿರಂತರವಾಗಿದ್ದಾವೆ. ಪೂರ್ವ ಘಟ್ಟಗಳಲ್ಲಿ ಅರ್ಮಕೊಂಡ ಮತ್ತು ಮಹೇಂದ್ರಗಿರಿ ಇಲ್ಲಿರುವ ಎತ್ತರವಾದಂತಹ ಶಿಖರಗಳು. ಅರ್ಮಕೊಂಡ ಆಂಧ್ರ ಪ್ರದೇಶದ ಎತ್ತರವಾದಂತಹ ಶಿಖರ, ಮಹೇಂದ್ರಗಿರಿ ಒಡಿಸ್ಸಾದ ಒಂದು ಎತ್ತರವಾದಂತಹ ಶಿಖರ. ಓಕೆ, ನೆನ್ಪಿಟ್ಕೋರಿ. ಪೂರ್ವ ಘಟ್ಟಗಳಲ್ಲಿ ಆರ್ಮಕೊಂಡ ಮತ್ತು ಮಹೇಂದ್ರಗಿರಿ ಎತ್ತರವಾದಂತಹ ಶಿಖರಗಳು. ಈ ಘಟ್ಟಗಳು ಈ ಘಟ್ಟಗಳು ನದಿ ಕಣಿವೆಯಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ. ಓಕೆ, ಘಟ್ಟಗಳು ಆಗ್ಬೇಕಿದು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ ಈ ಒಂದು ಪ್ರಶ್ನೆ. ಕೆಲವೊಂದಿಷ್ಟು ಮಹತ್ವಪೂರ್ಣವಾದಂತಹ ಇನ್ಫಾರ್ಮೇಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಭೂಶಿರದವರೆಗೆ 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಯಾವುದು? ಪಶ್ಚಿಮ ಕರಾವಳಿ. ಓಕೆ, ಪಶ್ಚಿಮ ಕರಾವಳಿ, ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರದ ನಡುವೆ ಇರುವಂತಹ ಒಂದು ಭಾಗ ಗುಜರಾತಿನ ಒಂದು ಕಚ್ ಪ್ರದೇಶದಿಂದ ಕನ್ಯಾಕುಮಾರಿ ಭೂಶಿರದವರೆಗೆ 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಅದೇ ರೀತಿಯಾಗಿ ಇದನ್ನು ಕೇರಳದಲ್ಲಿ ಮಲಬಾರ್ ತೀರ, ಈ ತೀರಗಳು ಮಹತ್ವಪೂರ್ಣವಾಗತ್ತೆ, ನೆನ್ಪಿಟ್ಕೋರಿ. ಪಶ್ಚಿಮ ಕರಾವಳಿಯನ್ನ ಕೇರಳದಲ್ಲಿ ಏನೆಂದು ಕರೆಯುತ್ತಾರೆ? ಮಲಬಾರ್ ತೀರ. ಕರ್ನಾಟಕದಲ್ಲಿ ಕರ್ನಾಟಕ ಅಥವಾ ಕೆನರಾ ತೀರ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಮತ್ತು ಗುಜರಾತ್ನಲ್ಲಿ ಗುಜರಾತ್ ತೀರ ಎಂದು ವಿಂಗಡಿಸಲಾಗಿದೆ. ಓಕೆ, ಈ ತೀರಗಳನ್ನು ನೆನ್ಪಿಟ್ಕೋರಿ, ಮಹತ್ವಪೂರ್ಣ ಆಗತ್ತೆ. ಕೇರಳದಲ್ಲಿ ಮಲಬಾರ್ ತೀರ, ಯಾವುದನ್ನ? ಪಶ್ಚಿಮ ಕರಾವಳಿಯನ್ನ. ಓಕೆ, ಅದು ಕೂಡ ನೆನಪಿರಲಿ. ಕೇರಳದಲ್ಲಿ ಮಲಬಾರ್ ತೀರ, ಕರ್ನಾಟಕದಲ್ಲಿ ಕೆನರಾ ತೀರ ಅಥವಾ ಕರ್ನಾಟಕ ತೀರ, ಗೋವಾ ಮತ್ತು ಮಹಾರಾಷ್ಟ್ರ ಎರಡೂ ಕೂಡಿ ಕೊಂಕಣ ತೀರ, ಗುಜರಾತ್ನಲ್ಲಿ ಗುಜರಾತ್ ತೀರ ಎಂದು ಈ ಒಂದು ಪಶ್ಚಿಮ ಕರಾವಳಿಯನ್ನು ವಿಂಗಡಣೆ ಮಾಡಲಾಗಿದೆ. ಮುಂಬೈ, ಮರ್ಮಗೋವಾ, ಕೊಚ್ಚಿನ್, ಕಾಂಡ್ಲಾ, ಕಾರವಾರ, ಮಂಗಳೂರು ಇಲ್ಲಿನ ಮುಖ್ಯ ಬಂದರುಗಳಾಗಿವೆ. ಮುಂಬೈ ಗೊತ್ತಿದೆ, ಮಹಾರಾಷ್ಟ್ರ. ಮರ್ಮಗೋವಾ ಗೋವಾ ಅಲ್ಲಿ. ಕೊಚ್ಚಿನ್ ಗೊತ್ತಿದೆ ನಿಮಗೆ. ಅದೇ ರೀತಿಯಾಗಿ ಕಾಂಡ್ಲಾ ಗುಜರಾತಿನ, ಕಾರವಾರ ಮತ್ತು ಮಂಗಳೂರು ನಮ್ಮ ಕರ್ನಾಟಕದ. ಇಲ್ಲಿರುವಂತಹ ಪ್ರಮುಖ ಏನಪ್ಪಾ ಅಂದರೆ ಬಂದರುಗಳಾಗಿವೆ. ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಯಾವುದು ಹಬ್ಬಿವೆ? ಪೂರ್ವ ಘಟ್ಟಗಳು. ಅಂದರೆ ಇಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಎಲ್ಲಪ್ಪ ಅಂದರೆ ಈ ರೀತಿಯಾಗಿ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಏನಾಗಿದೆಯಪ್ಪ ಅಂತಂದರೆ ಯಾವುದು ಹಬ್ಬಿವೆ? ಪೂರ್ವ ಘಟ್ಟಗಳು. ಓಕೆ, ಪೂರ್ವ ಈಸ್ಟರ್ನ್ ಸೈಡ್ ಈ ಕಡೆ ಪೂರ್ವ ಘಟ್ಟಗಳು ಹಬ್ಬಿವೆ. ಓಕೆ, ಹಾಗಾದರೆ ನೋಡೋಣ. ಪೂರ್ವ ಘಟ್ಟ ಹಾಗೂ ಬಂಗಾಳ ಕೊಲ್ಲಿಯ ನಡುವೆ ಪೂರ್ವ ಕರಾವಳಿ ಮೈದಾನವಿದೆ. ಪಶ್ಚಿಮ ಕರಾವಳಿ, ಪಶ್ಚಿಮ ಘಟ್ಟ ಈ ಕಡೆ ಈ ರೀತಿಯಾಗಿ. ಓಕೆ, ರೈಟ್. ಇದು ಏನಪ್ಪ ಅಂತಂದರೆ ಅರಬ್ಬಿ ಸಮುದ್ರ ಅಂತ ತಿಳ್ಕೊರಿ. ಈ ಕಡೆ ಪಶ್ಚಿಮ ಘಟ್ಟಗಳು ಇಲ್ಲಿ ಮಧ್ಯದಲ್ಲಿ ಇದೆ ಅಲ್ವಾ, ಇದು ಏನಪ್ಪ ಅಂತಂದರೆ ಇದು ಕಂಪ್ಲೀಟ್ ಆಗಿ ನಮಗೆ ಪಶ್ಚಿಮ ಕರಾವಳಿ ಅಂತ ತಿಳ್ಕೊರಿ. ಇದೇ ರೀತಿಯಾಗಿ ಪೂರ್ವಕ್ಕೆ ಹೋದಾಗ ಪೂರ್ವದ ಕಡೆ ಒಂದು ಕಡೆ ಬಂಗಾಳ ಕೊಲ್ಲಿ. ಓಕೆ, ನಡು ಇದು ಬಂಗಾಳ ಕೊಲ್ಲಿ. ಈ ಕಡೆ ಏನಿದೆ? ಪೂರ್ವ ಘಟ್ಟಗಳು. ಈ ಮಧ್ಯದಲ್ಲಿರುವಂತಹ ಪ್ರದೇಶ ಯಾವುದಪ್ಪ ಅಂತಂದರೆ ಪೂರ್ವ ಕರಾವಳಿ. ಓಕೆ, ಕರಾವಳಿ ಪ್ರದೇಶವನ್ನು ಈ ರೀತಿಯಾಗಿ ನೀವು ಗುರುತಿಸ್ಕೋಬಹುದು. ಈ ಕರಾವಳಿಯ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಮುಖಜ ಭೂಮಿಗಳನ್ನು ಒಳಗೊಂಡಿದೆ. ಇದು ಈ ರೀತಿಯಾಗಿ ಡೈರೆಕ್ಟ್ ಕ್ವಶನ್ ಆಗಬಹುದು ನಿಮಗೆ. ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಮುಖಜ ಭೂಮಿಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಒಳಗೊಂಡಿದೆ ಅಂತ ಪ್ರಶ್ನೆ ಆಗಬಹುದು. ಯಾವುದು?
ಪೂರ್ವ ಘಟ್ಟಗಳು. ಓಕೆ, ಅಥವಾ ಪೂರ್ವ ಕರಾವಳಿ, ನೆನ್ಪಿಟ್ಕೋರಿ, ಮರಿಬೇಡ್ರಿ. ಓಕೆ, ಪೂರ್ವ ಘಟ್ಟಗಳು ಹೊಂದಿವೆ. ಮುಖಜ ಭೂಮಿಗಳನ್ನು ಪೂರ್ವ ಘಟ್ಟಗಳು ಹೊಂದಿವೆ. ಪೂರ್ವ ಘಟ್ಟಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನೋಡ್ತಾ ಹೋಗೋಣ. ಪೂರ್ವ ತೀರದಲ್ಲಿ ಏನಿದೆಯಪ್ಪ ಅಂತಂದರೆ ಕೆಲವೊಂದಿಷ್ಟು ಸಮುದ್ರ ತೀರದ ಉಪ್ಪು ನೀರಿನಿಂದ ನಿರ್ಮಿತವಾದಂತಹ ಕೆಲವು ಸರೋವರಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಲಗೂನ್ಗಳಿವೆ. ಇವುಗಳಲ್ಲಿ ಒಡಿಸ್ಸಾದ ಚಿಲ್ಕಾ ಸರೋವರ, ತಮಿಳುನಾಡಿನ ಪುಲಿಕಾಟ್ ಸರೋವರಗಳು ಮುಖ್ಯವಾಗಿವೆ. ಪೂರ್ವ ಕರಾವಳಿಯನ್ನು ಉತ್ಕಲ ತೀರ. ಓಕೆ, ಪೂರ್ವ ಕರಾವಳಿಯನ್ನು ಏನೆಂದು ಕರೆಯುತ್ತಾರೆ? ಕೃಷ್ಣಾ ನದಿ ಮುಖಜ ಭೂಮಿಯಿಂದ ಮೇಲ್ಗಡೆ ಇರುವಂತಹ ಭಾಗವನ್ನು ಉತ್ಕಲ ತೀರ ಅಂತ ಕರೆದ್ರೆ, ಅದರ ಒಂದು ದಕ್ಷಿಣ ಭಾಗ, ತಮಿಳುನಾಡಿನ ಒಂದು ಭಾಗವನ್ನು ಕೋರಮಂಡಲ ತೀರ ಎಂದು ಕರೆಯಲಾಗುತ್ತದೆ. ಓಕೆ, ಮಹತ್ವಪೂರ್ಣ ಆಗತ್ತೆ, ನೆನ್ಪಿಟ್ಕೋರಿ. ಪೂರ್ವ ಘಟ್ಟಗಳಲ್ಲಿ ಉತ್ಕಲ ತೀರ ಉತ್ತರ ಭಾಗಕ್ಕಿದ್ರೆ, ಕೆಳಗಡೆ ತಮಿಳುನಾಡು ಕಡೆ ಇರುವಂತಹ ಭಾಗ ಕೋರಮಂಡಲ ತೀರ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ ಮಾಹಿತಿ. ಭಾರತಕ್ಕೆ ಸೇರಿರುವ ಒಟ್ಟು 247 ದ್ವೀಪಗಳಿವೆ. ಅವುಗಳಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಮತ್ತು 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿವೆ. ಮನ್ನಾರಖಾರಿಯಲ್ಲಿ ಕೆಲವು ಹವಳದ ದ್ವೀಪಗಳಿವೆ. ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿದೆ. ಇದು ಪ್ರಶ್ನೆ ಆಗಬಹುದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವ ಶಿಲೆಯಿಂದ ನಿರ್ಮಿತವಾಗಿದ್ದಾವೆ ಅಂತ ಪ್ರಶ್ನೆ ಆಗಬಹುದು. ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೂಡಿದೆ. ಅದು ಕೂಡ ಸ್ವಲ್ಪ ನೆನ್ಪಿಟ್ಕೋರಿ. ಓಕೆ, ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಿರುವಂತಹ ಒಂದು ದ್ವೀಪಗಳು ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ. ಓಕೆ, ಇದಿಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಲೆಸನ್ ಆಗಿತ್ತು ನಿಮ್ಮ ಪರೀಕ್ಷೆಗೆ. 10ನೇ ತರಗತಿಯ ಭೂಗೋಳಶಾಸ್ತ್ರದ ಮೊದಲ ಅಧ್ಯಾಯ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು ಅಧ್ಯಾಯವನ್ನು ಮುಂದಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.